ಖಂ ವಾಯುಮಗ್ನಿಂ ಸಲಿಲಂ ಮಹೀಂ ಚ ಜ್ಯೋತಿಂಷಿ ಸತ್ವಾನಿ ದಿಶೋದ್ರುಮಾದೀನ್ ಸರಿತ್ ಸಮುದ್ರಾಂಶ್ಚ ಹರೇಶ್ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇ ಧನನ್ಯಂ ಅಂತ. ಇದು 252ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ. ಇದು ಏಕಾದಶ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ. ಅನೇಕ ಕಡೆ ಈ ಹಿಂದೆ ಭಾಗವತ ಸಾರೋದ್ಧಾರ ಹೇಳುವಾಗ ಅದಕ್ಕೆ ಸಂಬಂಧಪಟ್ಟಂಥ ಭಾಗವತ ತಾತ್ಪರ್ಯ ಶ್ಲೋಕ ಇದ್ದರೆ ಅದನ್ನು ಕೂಡ ಹೇಳಿರ್ತಿದ್ದೆ. ಇದೇನು ಈ 252ನೇ ಶ್ಲೋಕ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ ಶ್ಲೋಕವನ್ನು ನನಗೆ ಹೇಳಲಿಕ್ಕೆ ಆಗಿರಲಿಲ್ಲ. ಆದ್ದರಿಂದ ಅದೊಂದು ಶ್ಲೋಕವನ್ನು ಹೇಳ್ತೇನೆ. ಈ ಶ್ಲೋಕಕ್ಕೆ ಭಾಗವತ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಶ್ರವಣ ಮಾಡ್ಬೋದಾಗಿತ್ತು ಅದನ್ನೆಲ್ಲ ಈ ಹಿಂದೆ ಶ್ರವಣ ಮಾಡಿ ಮುಗಿಸೇ ಇದ್ದೇವೆ. ಈ ಭಾಗವತ ತಾತ್ಪರ್ಯದೊಂದು ಉಳಿದಿತ್ತು. ಸರ್ವಂ ಹರೇರ್ ವಶತ್ವೇನ ಶರೀರಂ ತಸ್ಯ ಭಣ್ಯತೆ ಅನನ್ಯಾಧಿಪತಿತ್ವಾಚ್ಚ ತದನನ್ಯ ಮುದೀರ್ಯತೆ ನಚಾಪ್ಯಭೇದೋ ಜಗತ ವಿಷ್ಣೋ ಪೂರ್ಣಗುಣಸ್ಯತು ಇತಿ ಹರಿವಂಶೇಶು. ಭಾಗವತ ತಾತ್ಪರ್ಯದ ಜೊತೆಗೆ ಅಧ್ಯಯನ ಮಾಡುವುದು, ಶ್ರವಣ ಮಾಡುವುದು ಅಂದರೆ ಪ್ರಾಯ 18 ಪುರಾಣಗಳನ್ನು ಅಧ್ಯಯನ ಮಾಡಿದ ಹಾಗೇನೆ. 18 ಪುರಾಣಗಳ ಶ್ರವಣದಿಂದ ಬರುವ ಫಲ ಎಲ್ಲ ಅದರಿಂದ ಬಂದೇ ಬರ್ತದೆ. ಒಂದೆರಡು ಪುರಾಣಗಳನ್ನು ಬಿಟ್ಟರೆ, ಶಿವಪುರಾಣ, ಲಿಂಗ ಪುರಾಣ ಇಂಥ 2 ಪುರಾಣಗಳನ್ನು ಬಿಟ್ಟರೆ ಮಹಾಭಾರತ, ಸ್ಕಂದ ಇತ್ಯಾದಿ ಎಲ್ಲ ಪುರಾಣಗಳನ್ನು ಆಚಾರ್ಯರಲ್ಲಿ ಕೋಟ್ ಮಾಡೇ ಇದ್ದಾರೆ. ಅಂಥದ್ದು ಹರಿವಂಶದ ಶ್ಲೋಕಗಳನ್ನು ಕೋಟ್ ಮಾಡಿದ್ದಾರೆ. ಈಗ ಇನ್ನು ಮುಂದೆ ನಾವು ನೋಡಬೇಕಾದ್ರೆ 253ನೇ ಶ್ಲೋಕದಲ್ಲಿ ಒಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ವರಾಹ ಪುರಾಣದ ಶ್ಲೋಕ ಕೋಟ್ ಮಾಡಿದ್ದಾರೆ. ಅದನ್ನು ಮುಂದೆ ಹೇಳಬೇಕಾಗಿದೆ. ಈಗ ಹರಿವಂಶದ ಶ್ಲೋಕ ಏನದು? ಎಲ್ಲವೂ ಭಗವಂತನಿಗೆ ಶರೀರ ಅಂತ ಬಂತಲ್ಲ. ಪಂಚಮಹಾಭೂತಗಳು ಮತ್ತೆ ಸಮುದ್ರ, ನದಿ, ಹೀಗೆ ಎಲ್ಲವೂ ಕೂಡ ಭಗವಂತನ ಶರೀರ ಅಂತ. ಯಾಕೆ ಅವನ ಶರೀರ ಅದು ಅಂದರೆ ಹರೇಹ ವಶತ್ವೇನ ಶರೀರಂ ತಸ್ಯ. ನಮ್ಮ ಶರೀರ ಇದು ನಮ್ಮ ಶರೀರ ಅಂತ ಯಾಕೆ ಅನ್ಸ್ಕೊಂಡಿದೆ ಅಂದರೆ ಇದು ನಮ್ಮ ವಶ ಆಗಿರೋದ್ರಿಂದ. ಒಂದು ಮಿತಿಯಲ್ಲಿ ಪೂರ್ಣವಾಗಿ ನಾವೇನು ಈ ಶರೀರ ಹೇಳಿದಂತೆ ಕೇಳ್ತಾ ಇಲ್ಲ. ಹೀಗೆ ಮಾಡಬೇಡ ಅಂದ್ರೆ ನಮ್ಮ ಶರೀರವೂ ಕೇಳ್ತಾ ಇಲ್ಲ. ಆದರೂ ಇದು ನಮ್ಮ ವಶ ಒಂದಿಷ್ಟು ಮಟ್ಟಿಗೆ. ಇದನ್ನ ಅನೇಕ ಬಾರಿ ನಾನು ಆಲೋಚನೆ ಮಾಡ್ಕೊಂಡಿದ್ದೆ. ಮುಕ್ತಿಗೆ ಸಾಧನವಾದ ಶ್ರವಣ, ಮನನ, ಧ್ಯಾನಗಳಿಗೆ ಈ ಶರೀರ ಸಹಕರಿಸ್ತದೋ ಇಲ್ಲೋ ಅದು ವಿಷಯ ಬೇರೆ. ಲೌಕಿಕವಾಗಿ ಬೆಳಗ್ಗೆ ಏಳುವುದನ್ನೊಂದು ಬೇಸಿಕ್ ಕ್ರಿಯೆ. ಆ ಬೇಸಿಕ್ ಕ್ರಿಯೆಗೆ ಶರೀರ ಅನೇಕ ಕಡೆ ಸಹಕರಿಸೋದಿಲ್ಲ. ಅನಾರೋಗ್ಯದಿಂದ ಕೆಲವರಿಗೆ, ಆಲಸ್ಯದಿಂದ ಕೆಲವರಿಗೆ, ಏನೇನೋ ಕಾರಣಗಳಿಂದಾಗಿ ಏಳಲಿಕ್ಕೆ ಕೊಡೋದಿಲ್ಲ ಶರೀರ. ಸಾಮಾನ್ಯವಾಗಿ ನಾನು ಬೇಗ ಹೇಳ್ತೇನೆ, ಯಾವ್ಯಾವ ಆಲಸ್ಯದಿಂದ ನನಗೂ ಏಳಲಿಕ್ಕೆ ಆಗ್ತಿರೋದಿಲ್ಲಲ್ಲ, ಅವ್ರಿಗೆ ಇದನ್ನು ಹೇಳ್ತಿದ್ದೇನೆ. ನಮ್ಮ ಶರೀರ ನಮಗೆ ಎಷ್ಟು ವಶ? ಶರೀರ ನಮಗೆ ವಶ. ಇದು ನಮ್ಮ ಶರೀರ ನಮಗೆ ವಶ, ನಿಮ್ಮ ಶರೀರ ನಿಮಗೆ ವಶ. ಆದ್ದರಿಂದ ನಿಮ್ಮ ಶರೀರ ನಿಮ್ಮದು, ನಿಮ್ಮ ಶರೀರ ನನ್ನ ಕೈಯಲ್ಲಿ ಇಲ್ಲ. ಆದ್ದರಿಂದ ಅದು ನನ್ನ ವಶ ಅಲ್ಲ, ಆದ್ದರಿಂದ ಅದು ನನ್ನ ಶರೀರ ಅಲ್ಲ. ಆದ್ದರಿಂದ ನನ್ನ ಶರೀರವನ್ನು ನನ್ನ ಶರೀರ ಅಂತಲೂ, ನಿಮ್ಮ ಶರೀರವನ್ನು ನಿಮ್ಮ ಶರೀರ ಅಂತಲೂ ಹೇಳ್ತಾರೆ. ಅಷ್ಟಾದರೂ ಅದು ನಮ್ಮ ಪೂರ್ಣ ವಶ ಏನಲ್ಲ. ಹೌದು, ಅದಾದ್ರೂ ವಶನೇ. ನಿಮ್ಮ ಶರೀರಕ್ಕಿಂತ ಹೆಚ್ಚು ನನ್ನ ಶರೀರ ನನಗೆ ವಶ, ನನ್ನ ಶರೀರಕ್ಕಿಂತ ನಿಮ್ಮ ಶರೀರ ನಿಮಗೆ ವಶ. ಆದ್ದರಿಂದ ನಿಮ್ಮ ಶರೀರ ನಿಮ್ಮದು, ನಿಮ್ಮ ಶರೀರ ಅವ್ರದ್ದಲ್ಲ, ಅವ್ರ ಶರೀರ ನಿಮ್ಮದಲ್ಲ. ಆದರೆ ಸಕಲವೂ ಕೂಡ ಈ ಜಗತ್ತಿನಲ್ಲಿ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಹೀಗೆ ಪಂಚಮಹಾಭೂತಗಳು ಪ್ರತಿಯೊಂದು ಇವೆಲ್ಲವೂ ಕೂಡ ಆಕಾಶ ಕಾಯಗಳು, ದಿಕ್ಕುಗಳು, ವೃಕ್ಷಗಳು, ಜಡ, ಚೇತನ, ಸ್ಥಾವರ, ಜಂಗಮ, ಹೀಗೆ ಪ್ರತಿಯೊಂದು ಕೂಡ ಅವನಿಗೆ ಶರೀರ. ಯಾಕೆಂದ್ರೆ ಅವನ ಅಧೀನದಲ್ಲಿದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವಾ ಯದ್ ಅನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ. ಇದು ಭಾಗವತದ್ದೇ ಶ್ಲೋಕ. ಅದು ಎಲ್ಲವೂ ಅಂದರೆ ದ್ರವ್ಯ ಒಂದು ವಸ್ತು, ಕರ್ಮ ಅದು ಚೇತನ ವಸ್ತು ಆಗಿದ್ರೆ ಅದರ ಕರ್ಮ, ಜಡ ವಸ್ತು ಆಗಿದ್ರೆ ಜಡ ವಸ್ತುವಿನಲ್ಲೂ ಒಂದು ಕರ್ಮ ಇದೆಯಲ್ಲ. ಕಾಲ ಅದು ಭಗವಂತನ ಅಧೀನ. ಸ್ವಭಾವ, ಜಡದ ಸ್ವಭಾವ, ಚೇತನದ ಸ್ವಭಾವ ಅದು ಭಗವಂತನ ಅಧೀನ. ಜೀವವೇ ಭಗವಂತನ ಅಧೀನ. ಯದ್ ಅನುಗ್ರಹತ ಸಂತಿ, ಪರಮಾತ್ಮ ಅನುಗ್ರಹ ಮಾಡಿದ್ರಿಂದ ಅರ್ಥಾತ್ ಅವನ ಇಚ್ಛೆಗೆ ತಕ್ಕಂತೆ ಇದಿದೆ. ನ ಸಂತಿ ಯದುಪೇಕ್ಷೆಯ. ಇಲ್ಲಿ ಈ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂದರೆ, ಅನೇಕ ಬಾರಿ ನಾನು ಈ ಶ್ಲೋಕ ನನ್ನಷ್ಟಕ್ಕೆ ನಾನು ಹೇಳ್ಕೊಳ್ತಾ ಇರ್ತೇನೆ. ಭಗವಂತನ ಅನುಗ್ರಹದಿಂದ ಜಡ ಇರೋದು ಅಂದ್ರೆ ಏನರ್ಥ? ಜೀವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತಂದ್ರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಅನುಗ್ರಹ ಮಾಡ್ತಾನಂತೆ. ಜಡಕ್ಕೇನು ಒಳ್ಳೇದು ಕೆಟ್ಟದು ಅನ್ನೋದೇನಿಲ್ವಲ್ಲ. ದ್ರವ್ಯಂ ಕರ್ಮಕ್ಕೂ ಯಾರೋ ಅಭಿಮಾನಿ ದೇವತೆಗಳಿದ್ರೆ ಅವ್ರಿಗೆ ಒಳ್ಳೇದಾಗೋದು ಭಗವಂತನ ಅನುಗ್ರಹದಿಂದ. ಜಡವಸ್ತುಗಳು ಇದ್ರಲ್ಲಿ ಸೇರ್ಕೊಂಡಿದೆಯಲ್ಲ, ಜಡವಸ್ತುಗಳು ಕೂಡ ಭಗವಂತನ ಅಧೀನ ಅಂತ ಹೇಳ್ತಿದ್ದಾರೆ. ಅದು ಅವನ ಅನುಗ್ರಹದಿಂದ ಅವಿವೆ ಅಂತ.
ಹಾಗಾದ್ರೆ ಅನುಗ್ರಹ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಅನುಗ್ರಹ ಅನ್ನೋ ಶಬ್ದಕ್ಕೆ ಇದು ಹೀಗಿರ್ಲಿ, ಈ ಜಡ ಹೀಗಿರ್ಲಿ, ಈ ಚೇತನ ಹೀಗಿರ್ಲಿ, ಈ ಚೇತನನ ಕರ್ಮ ಹೀಗಿರ್ಲಿ, ಆ ಜಡದ ಕರ್ಮ ಹಾಗಿರ್ಲಿ, ಈ ಜಡದ ಸ್ವಭಾವ ಹೀಗಿರ್ಲಿ, ಆ ಚೇತನನ ಸ್ವಭಾವ ಹಾಗಿರ್ಲಿ ಅಂತ ಭಗವಂತ ಅನ್ಕೊಳ್ಳೋದೇ ಅನುಗ್ರಹ. ಅನುಗ್ರಹ ಅನ್ನೋಕ್ಕೆ ವ್ಯಾಖ್ಯಾನವೇ ಬದಲಾಗಿ ಹೋಯ್ತು ಈಗ. ನಮ್ಮ ದೃಷ್ಟಿಯಲ್ಲಿ ಅನುಗ್ರಹ ಅಂದ್ರೆ ಏನು? ಅನುಗ್ರಹ ಅಂದ್ರೆ ಒಳ್ಳೇದಾಗಲಿ ಅಂತ ಅನುಗ್ರಹ ಮಾಡಿದ್ರೆ ಒಳ್ಳೇದಾಗ, ಯಾಕಂದ್ರೆ ನಾವು ಒಳ್ಳೇದು ಅನ್ನೋದನ್ನ ಕೆಟ್ಟದ್ದು ಅನ್ನೋದು ನಾವು ವ್ಯಾಖ್ಯಾನ ಮಾಡ್ಕೋತೀವಿ. ಆದ್ರಿಂದ ಹೀಗಾಗಲಿ, ನಮಗೆ ಸಿಗ್ಬೇಕಾದ್ದೆಲ್ಲ ಕಾಲಕ್ಕೆ ಸಿಗ್ತಾ ಹೋಗ್ಬೇಕು. ಸಿಗದೆ ಹೋದ್ರೆ ಅದು ಅನುಗ್ರಹ ಅಲ್ಲ ಅಂತ ತಿಳ್ಕೊತೇವೆ. ಅದು ಹಾಗಲ್ಲ. ಈ ಚೇತನ ಹೀಗಿರ್ಲಿ, ಆ ಚೇತನ ಹಾಗಿರ್ಲಿ ಅದಂತೂ ಭಗವಂತ ಇಚ್ಛೆ ಪಟ್ಟಿದ್ದಾನೆ. ಅದಕ್ಕೆ ತಕ್ಕಂತೆ ಅವಿವೆ. ಅದು ಅನುಗ್ರಹವೇ. ಏನು ಅನುಗ್ರಹ ಅಂತಂದ್ರೆ, ಆ ಶಬ್ದನೂ ತುಂಬಾ ಸುಂದರವಾದ್ದೆ. ವಸ್ತುತಃ ಇಷ್ಟ ಆಲೋಚನೆ ಎಲ್ಲ ನಾನು ಹಿಂದೆ ಮಾಡಿರ್ಲಿಲ್ಲ, ಈಗ ಇದನ್ನ ಮಾಡ್ಬೇಕು ಅಂತ ಅನಿಸ್ತಿದೆ. ಅನುಗ್ರಹ ಅಂದ್ರೆ ಏನು? ಗ್ರಹ ಅಂದ್ರೆ ಜ್ಞಾನ. ಸಂಸ್ಕೃತ ಓದ್ದವ್ರಿಗೆಲ್ರಿಗೂ ಕೂಡ ಅಸದ್ಗ್ರಹ, ಸದ್ಗ್ರಹ, ಆಮೇಲೆ ಜ್ಞಾನ ಅನ್ನೋದು ಪರ್ಯಾಯ ಪದವಾಗಿ ಪ್ರತೀತಿ ಅಂತ ಹೀಗೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡ್ತಿರ್ತಾರೆ. ಗ್ರಹ ಅಂತನೂ ಒಂದು ಶಬ್ದವನ್ನ ಪ್ರಯೋಗ ಮಾಡ್ತಿರ್ತಾರೆ. ಈ ಜ್ಞಾನವನ್ನ, ವಸ್ತುವನ್ನ ಕಣ್ಣು ಗ್ರಹಿಸ್ತದೆ, ಆ ಜ್ಞಾನವನ್ನ ಸಾಕ್ಷಿ ಗ್ರಹಿಸ್ತದೆ, ಮನಸ್ಸು ಗ್ರಹಿಸ್ತದೆ. ಗ್ರಹಿಸುವುದೊಂದು ಪ್ರಯೋಗ ಮಾಡ್ತಿರ್ತಾರೆ. ಗ್ರಹಿಸುವುದಂತ ತಿಳಿಯೋದಂತ ಅರ್ಥ. ಅನುಗ್ರಹ ಅಂತಂದ್ರೆ ಗ್ರಹ ಅಂದ್ರೆ ತಿಳಿಯೋದು. ಅನು ಅಂದ್ರೆ ಏನರ್ಥ? ಆ ವಸ್ತು ಹೇಗಿರ್ಬೇಕು ಹಾಗೆ ತಿಳಿಯೋದಂತ ಅರ್ಥ. ಅದ್ರ ಸ್ವಭಾವ, ಆ ಜಡವೇ ಇರಲಿ ಚೇತನವೇ ಇರಲಿ, ಈ ಚೇತನ ಮುಂದೆ ಏನಾಗಬೇಕಾಗಿದೆಯೋ ಅದು ಹಾಗೆ ಅದನ್ನು ತಿಳಿಯೋದು. ಒಂದು ವಸ್ತು, ಒಬ್ಬ ವ್ಯಕ್ತಿಗೆ ಒಂದೇನೋ ಆಗ್ಬೇಕಾಗಿದೆ ಮುಂದೆ, ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕನುಸಾರವಾಗಿ ತಿಳಿಯೋದಿಲ್ಲ ನಾವು. ಅವನಿಗೊಂದೇನೋ ಆಗ್ಬೇಕಾಗಿರ್ತದೆ, ಆದ್ರೆ ನಮ್ಮ ದೃಷ್ಟಿಯಲ್ಲಿ ಮತ್ತೊಂದೇನೋ ಆಗ್ಬೇಕಾಗಿದೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಆದ್ರಿಂದ ನಮ್ಮದು ಅನುಗ್ರಹ ಅಲ್ಲ. ನಾವು ಯಾರಿಗೂ ಅನುಗ್ರಹ ಮಾಡ್ತೀವಿ ಅಂದ್ರೆ ಅದು ಅರ್ಥ ಏನು? ನಾವು ಗ್ರಹ ಮಾಡ್ತೇವೆ ಅಷ್ಟೇ. ಆ ಗ್ರಹ ಅನುಗ್ರಹವೂ ಆಗ್ಬೋದು, ಅವಗ್ರಹವೂ ಆಗ್ಬೋದು. ಅನುಸರಿಸಿ ಗ್ರಹ ಮಾಡುವುದು ಆ ವಸ್ತುವಿನ ಅದ್ರ ಭವಿಷ್ಯ ಏನಿದೆ ಅದಕ್ಕೆ ಅನುಸರಿಸಿ ಗ್ರಹ ಮಾಡುವುದೇನಾದರೂ ಯಾರಿಗಾದ್ರೂ ಸಾಧ್ಯ ಇದ್ರೆ ಅದು ಭಗವಂತನಿಗೆ ಒಬ್ಬನಿಗೆ. ಯಾಕೆಂದ್ರೆ ಅದ್ರ ಅದ್ರ ಮುಂದು ಎಲ್ಲ ಅವನಿಗೆ ಗೊತ್ತು. ಅದನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಯಾತ್ರದ್ದು ಈ ಅಖಂಡ ಬ್ರಹ್ಮಾಂಡ ಶಿಲಾವತ್ ಪ್ರಥಮೇ ವೇಷ ವಿಷ್ಣೋರ್ ಲೋಕ ಚತುರ್ದಶಿ, ಈ 18 ಲೋಕಗಳು, ಈ 14 ಲೋಕಗಳು, ಮತ್ತೆ ಅಲ್ಲಿರುವ ಒಂದೊಂದು ಕಣ ಪರಮಾಣು ಜೀವ, ಇವನಿಗೆ ಹಿಂದೆ ಯಾವ ಜನ್ಮಗಳಾಗಿತ್ತು, ಮುಂದೆ ಯಾವ ಜನ್ಮ ಆಗೋದಿದೆ, ಈ ಜನ್ಮದಲ್ಲಿ ಮುಂದೆ ಏನಾಗಬೇಕಾಗಿದೆ, ಅದು ಪ್ರತಿಯೊಂದು ಅವನಿಗೆ ಗೊತ್ತಿದೆ. ಅವನಿಗೆ ಗೊತ್ತಿರೋದ್ರಿಂದ ಅದಕ್ಕನುಸಾರವಾಗಿ, ತನ್ನ ಜ್ಞಾನಕ್ಕನುಸಾರವಾಗಿ, ಆ ವಸ್ತುವಿನ ಯೋಗ್ಯತೆಗೆ ಅನುಸಾರವಾಗಿ, ಇದು ಅಂದ್ರೆ ವಸ್ತುವಿನ ಯೋಗ್ಯತೆಗೆ, ವಸ್ತುವಿನ ಜೀವನ ಯೋಗ್ಯತೆಗೆ ಅನುಸಾರವಾಗಿ ಅವನು ಗ್ರಹ ಮಾಡ್ತಾನೆ, ತಿಳ್ಕೊತಾನೆ. ಆದ್ರಿಂದ ಅದನ್ನು ಅನುಗ್ರಹ ಅಂತ ಅನ್ನೋದು ನಾವು. ಅದಿಲ್ಲದೆ ಹೋದ್ರೆ ಜಡಕ್ಕೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂದ್ರೆ ಏನರ್ಥ? ಈ ಜಡದಿಂದ ಒಂದು ಒಳ್ಳೆ ಮೂರ್ತಿ ಕೆತ್ತಿ ತಯಾರಾಗಲಿ ಕಲ್ಲಿನಿಂದ ಅಂತ ಅನುಗ್ರಹ ಮಾಡಿದ್ರೆ ಅದಿಗೆ ಅನುಗ್ರಹ ಏನಲ್ಲ. ಅದು ಅನುಗ್ರಹ ಅಂದ್ರೆ ಚೇತನನಿಗೆ ಅನುಗ್ರಹ. ಜಡಕ್ಕೂ ಅನುಗ್ರಹ ಮಾಡುವುದಂದ್ರೆ ಅದು ಹೇಗಿರ್ಬೇಕೋ ಹಾಗೆ ಇರಗೊಟ್ಟಿರುವುದು, ಅದೇ ಅನುಗ್ರಹ. ಈ ದೃಷ್ಟಿಯಿಂದ ಅನುಗ್ರಹ ಅಂತ ಅನ್ನೋದಕ್ಕೊಂದು ವ್ಯಾಖ್ಯಾನ ಬದಲಾಯ್ತು ಈಗ. ಅದು ಎಷ್ಟೋ ಸರಿ ಆಲೋಚನೆ ಮಾಡಿದಾಗ ನನಗೂ ಪೂರ್ಣವಾಗಿ ಗ್ರಹಿಕೆಗೆ ಬಂದಿರಲಿಲ್ಲ. ಅದನ್ನ ಹೇಳ್ತಾ ಮನನ ಮಾಡ್ತಾ ಹೋದಾಗ ಅನುಗ್ರಹ ಅಂದ್ರೆ ಹೀಗೆ, ಇದು ಅನುಗ್ರಹ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಇಟ್ಟಂಗೆ ಇರುವೇನೋ ಹರಿಯೇ, ನೀನ್ ನನಗೆ ಹೇಗೆ ಅನುಗ್ರಹ ಮಾಡ್ತೀವ ಅದು ನನ್ನ ಯೋಗ್ಯತೆಯನ್ನ ಅನುಸರಿಸಿ ನೀನು ಗ್ರಹ ಮಾಡಿದ್ದಿ, ತಿಳಿದಿದ್ದಿ. ನೀನು ಹೇಗೆ ತಿಳಿದಿದ್ದೀಯೋ ಹಾಗೆ ನಾನು ಇದ್ದೇನೆ ಅಂತ ಇಟ್ಟಂಗೆ ಇರುವೇನೋ ಹರಿ ಅಂದ್ರೆ ಈ ಅರ್ಥ. ನೀನನ್ನು ಹೇಗೆ ಇಟ್ಟಿದ್ದೀಯೋ, ಜಡವನ್ನು ಹೇಗಿಟ್ಟಿದ್ದೀಯೋ ಜಡ ಆಗಿದೆ, ಚೇತನ ನನ್ನನ್ನು ಹೇಗಿಟ್ಟಿದ್ದೀಯೋ ಹಾಗೆ ನಾನಿದ್ದೇನೆ. ಅವ್ರು ಇನ್ನೊಬ್ಬ ಚೇತನ, ಅವರನ್ನೇ ಹೇಗೆ ನೀನು ಇಟ್ಟಿದ್ದೀಯೋ ಅವ್ರು ಹಾಗಿದ್ದಾರೆ. ಅವರಂತೆ ನಾನಿಲ್ಲ, ನನ್ನಂತೆ ಅವರಿಲ್ಲ. ಇಟ್ಟಂಗೆ ಇರುವೇನೋ ಹರಿ ಅಂದ್ರೆ ಈ ಅರ್ಥ. ಅದಕ್ಕೆ ಅನುಗ್ರಹ ಮಾಡುವ ಭಗವಂತನೇ ಅಂದ್ರೆ ಇದೇ ಅನುಗ್ರಹ ಅಷ್ಟೆ. ಆದರೂ ಅನುಗ್ರಹ ಅಂತಂದ್ರೆ ನಮ್ಮ ಇದೆಲ್ಲವೂ ಕೂಡ ಭಗವಂತ ಒಟ್ಟಾರೆ ನಮ್ಗೆ ಇದನ್ನು ಮಾಡ್ತಿರುವುದು ನಮ್ಮ ಒಳಿತಿಗಾಗೆ. ಜಡಕ್ಕೆ ಮೋಕ್ಷ ಅನ್ನೋದಿಲ್ಲ. ಜಡಕ್ಕೆ ಸ್ವರೂಪ ಆನಂದ ಆವಿರ್ಭಾವ ರೂಪವಾದ ಮೋಕ್ಷವೂ ಇಲ್ಲ, ಮತ್ತೆ ದುಃಖ ಪ್ರಾಪ್ತಿ ರೂಪವಾದ ಮೋಕ್ಷವೂ ಇಲ್ಲ ಅದಕ್ಕೆ, ಜಡಕ್ಕೆ. ನಮ್ಮ ಶರೀರಕ್ಕಿಲ್ಲ. ನಮ್ಮ ಶರೀರ ಈ 79 ವರ್ಷ ಹತ್ಕಲ್ಲ ಹೋಗ್ತದೆ. ಅದು ಹಿಂದಿನ ಯಾವ ಶರೀರವೂ ಮುಕ್ತಿಗೇನು ಹೋಗಿಲ್ಲ, ಅದೆಲ್ಲ ಮಣ್ಣಾಗೆ ಹೋಗಿದೆ. ಆ ಶರೀರದ ಹೆಸರೇ ಇಲ್ಲ ಈಗ, ಇದ್ರದ್ದು ಇರೋದಿಲ್ಲ. ಯಾವ ಜಡಕ್ಕೂ ಮೋಕ್ಷವೂ ಇಲ್ಲ, ತಮಸ್ಸೂ ಇಲ್ಲ. ಅದೆಲ್ಲ ಇರುವುದು ಚೇತನನಿಗೆ ಮಾತ್ರ. ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಕ್ಷೌ ಈಕ್ಷಾ ಬಭೂವ
ಪರನಾಮ ನಿಮೇಶಕಾಂತೆ ಅಂತ ತಾತ್ಪರ್ಯ ನಿರ್ಣಯ. ಈ ಜೀವಕ್ಕೆ ಒಂದು ಭೂತಿ ಆಗಲಿ, ಒಳ್ಳೇದಾಗಲಿ, ಭೂತಿ ಈ ಜೀವ ಒಂದು ಬೀಜದಂತೆ, ಆ ಬೀಜ ವಿಕಸಿತ ಆಗಲಿ ಅಂತ ಭಗವಂತ ಅಪೇಕ್ಷೆ ಪಟ್ಟ. ಅದು ಸಾತ್ವಿಕ ಜೀವ ಆಗಿದ್ರೆ ಅವನ ಅಪೇಕ್ಷೆಗೆ ತಕ್ಕಂತೆ ಅದು ವಿಕಸಿತ ಆಗ್ತದೆ. ತಾಮಸ ಜೀವ ಆಗಿದ್ರೆ ಅದು ವಿಕಸಿತ ಆಗ್ತದೆ. ಈ ಜಗತ್ತಿನಲ್ಲಿ ಗುಲಾಬಿ ಹೂವು, ಕಮಲ ಹೂವು ಅದು ಮಾತ್ರ ಅರಳೋದಲ್ವಲ್ಲ. ಕಾಂಗ್ರೆಸ್ಸಿನ ಪಾರ್ಥೇನಿಯಂ ಗಿಡಕ್ಕೂ ಒಂದು ಹೂವು ಇರ್ತದಲ್ಲ, ಅದು ಅರಳ್ತದಲ್ಲ. ಅದು ಯಾರಿಗೂ ಬೇಕಾಗಿಲ್ಲದೆ ಇರಬಹುದು, ಅದನ್ನ ಯಾರು ದೇವರಿಗೆ ಅರ್ಪಿಸದೇ ಇರಬಹುದು, ಅದೊಂದೇನು ಸುಗಂಧ ಸೆಂಟ್ ದ್ರವ್ಯಾರ ಆಗದೆ ಇರಬಹುದು, ಆದ್ರೆ ಅದು ಅರಳ್ತದೆ. ಮತ್ತೆ ಈ ಕಡೆ ಗುಲಾಬಿ, ಕಮಲ, ಮಲ್ಲಿಗೆ ಅಂತ ಹೂಗಳು ಅರಳ್ತವೆ, ಎಲ್ಲವೂ ಅರಳ್ತವೆ. ಕ್ಷುದ್ರ ಮಿಶ್ರಾಣಿ ಬೀಜಾನಿ ಅಂತ ಐತರಿ ಉಪನಿಷತ್ತು ಹೇಳುವುದು ಅದಕ್ಕಾಗಿ. ಈ ಜೀವರೆಲ್ಲ ಏನಿದ್ದಾರೆ ಮಿಶ್ರವಾದ ಬೀಜಗಳಿವೆ. ಇದರಲ್ಲಿ ನಾನಾ ಥರದ ಬೀಜಗಳಿವೆ. ಆ ಬೀಜಗಳಿಗೆ ಅನುಸಾರವಾಗಿ ಆ ಎಲ್ಲ ಸೃಷ್ಟಿಯು ಕೂಡ ನಡೆದಿರ್ತದೆ. ಐತರಿಯ ಉಪನಿಷತ್ತು ಕ್ಷುದ್ರ ಮಿಶ್ರಾಣಿಯು ಬೀಜಾನಿ ಅಂತ ಹೇಳಿದ್ರೆ, ಕ್ಷುದ್ರ ಮಿಶ್ರಾಣಿಯು ಬೀಜಾನಿ ಶಾಲ್ಯಾದಿ ಬೀಜವತ್ ಅಂತಾರೆ ಆಚಾರ್ಯರು. ಭಿನ್ನ ಸ್ವಭಾವಾ ಬ್ರಹ್ಮಾದಯ ಸರ್ವಜೀವಾ, ಎಲ್ಲಾ ಜೀವರು ಕೂಡ ಭಿನ್ನ ಸ್ವಭಾವ ಇದ್ದವರು. ಬ್ರಹ್ಮಾದ್ಯ ಸರ್ವಯೇವೈತೆ ಜೀವಾ ಭಿನ್ನ ಸ್ವರೂಪಕಾಹ ಯಥಾ ಶಾಲ್ಯಾದಿ ಬೀಜಾನಿ ಭಿನ್ನ ವೀರ್ಯಾಣಿ ಸರ್ವಶಃ ಅಂತ ಸತ್ತತ್ವ ಅನ್ನೋ ಗ್ರಂಥವನ್ನ ಆಚಾರ್ಯರು ಉದ್ಧರಿಸ್ತಾರೆ. ಶಾಲಿ ಅಂದ್ರೆ ಅಕ್ಕಿಯ ಬೀಜ, ಮತ್ತೆ ಅಕ್ಕಿಯಲ್ಲೇ ಬೇರೆ ಬೇರೆ ಥರದ ಪ್ರಭೇದ. ಇದು ಭಿನ್ನ ವೀರ್ಯಾಣಿ ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಗಮನಿಸ್ಬೇಕು. ಅಕ್ಕಿಯಲ್ಲೇ ಎಷ್ಟು ವೆರೈಟಿ ಇದೆ, ಗೋಧಿಯಲ್ಲಿ ಎಷ್ಟು ವೆರೈಟಿ ಇದೆ, ಗೋಧಿಗೂ ಅಕ್ಕಿಗೂ ಪರಸ್ಪರ ವೆರೈಟಿ ಇದೆ. ಅಕ್ಕಿಯಲ್ಲೇ ಎಷ್ಟು ವೆರೈಟಿ ಇದೆ, ಗೋಧಿಯಲ್ಲೇ ಎಷ್ಟು ವೆರೈಟಿ ಇದೆ. ಈ ಥರದ್ದೆಲ್ಲ ಬೇರೆ 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 ಥರದ ಸ್ವಭಾವ ಇರುವಂತಹ ಬೀಜಗಳಿವೆ. ಇವು ಕೇವಲ ಧಾನ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಗೀಕರಣ. ಇನ್ನು ಬೇರೆ ಬೇರೆದಕ್ಕೂ ಹಣ್ಣಿಗೆ ಸಂಬಂಧಪಟ್ಟಂತೆ ಕೆಲವು ಬೀಜಗಳು ಬೇರೆ ಇವೆ. ಆ ಬೀಜಗಳು ಧಾನ್ಯದ ಬೀಜಗಳು ಬೇರೆ ಬೇರೆನೆ. ಧಾನ್ಯದ ಬೀಜದಲ್ಲಿ ಅಕ್ಕಿ ಬೀಜ ಮತ್ತೆ ಗೋಧಿಯ ಬೀಜ ಅದು ಬೇರೆ, ಅಕ್ಕಿಯಲ್ಲೇ ಮತ್ತೆ ಬೇರೆ ಬೇರೆ ಬೀಜ. ಇದೆಲ್ಲ ಆ ಜೀವರ ಸ್ವಭಾವದ ವೈವಿಧ್ಯಕ್ಕೆ ಒಂದು ನಿದರ್ಶನ. ಆ ಬೀಜದ ಬಗ್ಗೆ ಉದಾಹರಣೆ ಕೊಟ್ಟಿರೋದೇ ಅಷ್ಟು ಅದ್ಭುತವಾದಂತಹ ಸಂಗತಿ. ಆದ್ರಿಂದಲೇ ಈ ಪರಮಾತ್ಮನನ್ನ ಬೀಜಂ ಅಂತ ವಿಷ್ಣು ಸಹಸ್ರನಾಮ ಹೇಳ್ತದೆ. ಬೀಜ ಅಂತ ವಿಷ್ಣು ಸಹಸ್ರನಾಮ ಪರಮಾತ್ಮನನ್ನು ವರ್ಣಿಸ್ತದೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ. ಪ್ರಪಂಚದಲ್ಲಿ ಒಟ್ಟಾರೆ ಎಲ್ಲಿಯೇ ಯಾವ ಪ್ರಾಣಿಯೇ ಹುಟ್ಟಲಿ ಅದಕ್ಕೆಲ್ಲದಕ್ಕೂ ಕೂಡ ನಾನು ಕಾರಣ ಅಂತ ಭಗವಂತ ಅಹಂ ಬೀಜಪ್ರದಃ ಪಿತಾ ಅಂತ ಬೀಜ ಅಂತ ಭಗವಂತ ತನ್ನನ್ನು ತಾನು ವಿಷ್ಣು ಸಹಸ್ರನಾಮದಲ್ಲೂ ಹೇಳ್ಕೊಂಡಿದ್ದಾನೆ, ಹಾಗೆ ಭಗವದ್ಗೀತೆಯಲ್ಲೂ ಕೂಡ ಹೇಳ್ಕೊಂಡಿದ್ದಾನೆ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳುವಂಥ ಮಾತಿದು. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ವಿಭಾವಿಷು ತಪಶ್ಚಾಸ್ಮಿ ತಪಸ್ವಿಷು. ಬೀಜಂ ಮಾಂ ಸರ್ವಭೂತಾನಾಂ, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಅರಳುವ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ನಾನೇ ನಿಯಾಮಕ. ಎಲ್ಲ ಪ್ರಾಣಿಗಳು ಹೀಗೆ ಅರಳುವುದು ನನ್ನ ಕಾರಣದಿಂದ ಅಂತ ಅಲ್ಲಿ ಭಗವಂತ ತನ್ನನ್ನು ತಾನು ಬೀಜ ಅಂತ ಕರ್ಕೋತಾನೆ. ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ ಅಂತ ಮತ್ತೊಂದು ಕಡೆ ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ ಅಲ್ಲಿ ಬೀಜ ಅಂತ ಇನ್ನೊಂದು ಬಾರಿ ವರ್ಣಿಸ್ತಾನೆ. ಅಲ್ಲಿ ಗೀತಾ ಪ್ರಸ್ಥಾನ ಏನು ಹೇಳ್ತದೆ ಅಂದ್ರೆ ವ್ಯಂಜನಾತ್ ಬೀಜ ಸಂಜ್ಞಿತ. ವ್ಯಂಜನ ಆ ಜೀವವನ್ನು ಹಾಗೆ ವ್ಯಕ್ತ ಮಾಡುವುದರಿಂದ ಅವನಿಗೆ ಬೀಜ ಅಂತ ಹೀಗೆ ಶಾಸ್ತ್ರ ಹೇಳ್ತದೆ. ಶರಣಂ ವ್ಯಂಜನಾಚೈವ ಬೀಜಮಿತ್ಯುಚ್ಯತೆ ಪ್ರಭು. ಎರಡೆರಡು ಕಡೆ ಆ ಬೀಜ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ ಆಚಾರ್ಯರು. ವ್ಯಕ್ತ ಮಾಡುವುದನ್ನು, ಜೀವನನ್ನ ಅವನು ವ್ಯಕ್ತ ಮಾಡುವುದನ್ನು, ಜೀವನ ಸ್ವಭಾವವನ್ನು ಅವನು ಹೊರಗೆಡುವುದರಿಂದ ಅವನಿಗೆ ಬೀಜ ಅಂತ ಹೇಳ್ತಾರೆ ಅಂತ. ಹೀಗೆ ಅನುಗ್ರಹ ಅಂದ್ರೆ ಇದರ್ಥ. ಅದು ಹೇಗಾಗಬೇಕೋ ಹಾಗೆ ಮಾಡಿಕೊಡುವುದು, ಯೋಗ್ಯತೆಯನ್ನು ಅನುಸರಿಸಿ ಅದನ್ನು ತಿಳಿಯುವುದು, ತಿಳಿದು ಅದರಂತೆ ಅದನ್ನು ಮುನ್ನಡೆಸುವುದು. ಅದಕ್ಕಾಗಿ ಆತನನ್ನ ಈ ವಿಷ್ಣು ಸಹಸ್ರನಾಮ ಮೊದಲಾದ ಎಲ್ಲ ಗ್ರಂಥಗಳು ಕೂಡ ಹೀಗೆ ವರ್ಣನೆ ಮಾಡ್ತವೆ.
ಇದು ಆ ಶರೀರಕ್ಕೆ, ಪರಮಾತ್ಮನಿಗೆ ಜಡವೂ ಶರೀರ ಚೇತನವೂ ಶರೀರ ಅಂತನ್ನುವುದಕ್ಕೊಂದು ಇದು ಉದಾಹರಣೆ. ಸರ್ವಂ ಹರೇರ್ ವಶತ್ವೇನ, ಭಗವಂತನಿಗೆ ಎಲ್ಲವೂ ಕೂಡ ವಶದಲ್ಲಿರುವುದರಿಂದ ಅವನಿಗೆ ಅದೆಲ್ಲವೂ ಶರೀರವೇ. ಅನನ್ಯಾಧಿಪತಿತ್ವಾಚ್ಚ ತದ್ ಅನನ್ಯ ಮುದೀರ್ಯತೆ. ಕೆಲವೊಂದು ಬಾರಿ ಈ ಜಗತ್ತನ್ನ ಪರಮಾತ್ಮನಿಂದ ಅಭಿನ್ನ ಅಂತ ಹೇಳಿಬಿಡ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಪರಮಾತ್ಮನಿಂದ ಅಭಿನ್ನ, ವಾಸ್ತವಿಕವಾಗಿ ಅದು ಅಭಿನ್ನ ಅಂತ ಅರ್ಥ ಅಲ್ಲ. ಅವನನ್ನು ಬಿಟ್ರೆ ಅದಕ್ಕೊಬ್ಬ ಬೇರೆ ಒಡೆಯನಿಲ್ಲ, ಅವನನ್ನು ಬಿಟ್ಟರೆ ಅದಕ್ಕೆ ಅಸ್ತಿತ್ವವೇ ಇಲ್ಲ. ಆದ್ರಿಂದ ಅದನ್ನ, ಆ ಜಗತ್ತನ್ನ ಪರಮಾತ್ಮನಿಂದ ಅಭಿನ್ನ ಅಂತ ಹೇಳ್ತಾರೆ. ನಚಾಪ್ಯಭೇದೋ ಜಗತ ವಿಷ್ಣೋ ಪೂರ್ಣ ಗುಣಶ್ಚತು. ಭಗವಂತ ಪೂರ್ಣ ಗುಣ, ಸಂಪೂರ್ಣ ಗುಣ ಇದ್ದವನು. ಅಂಥವನಿಗೆ ಅಪೂರ್ಣವಾದ ಈ ಜಗತ್ತಿನಿಂದ ಯಾವ ಥರದ ಅಭೇದವೂ ಇಲ್ಲ ಅಂತ ಹರಿವಂಶ ಹೇಳಿದೆ. ಇದೊಂದು ಆ ಭಾಗವತ ತಾತ್ಪರ್ಯದ ಶ್ಲೋಕ ಹರಿವಂಶದಲ್ಲಿ ಬಂದದ್ದು. ಅದನ್ನ ಈ 252ನೇ ಶ್ಲೋಕದ ಜೊತೆಗೆ ನಾವು ಓದಬೇಕಾಗಿತ್ತು. ಅವಾಗ ಹಿಂದೆ ಅದನ್ನು ನೋಡ್ಲಿಕ್ಕೆ ಆಗಿರಲಿಲ್ಲ. ಅದಕ್ಕಾಗಿ ಅದನ್ನ ಅಲ್ಲೀಗ ಹೇಳಿದ್ದೇನೆ. ಇನ್ನು ಮುಂದೆ ನಾವು ಭಾಗವತ ಸಾರೋದ್ಧಾರದಲ್ಲಿ ನೋಡಬೇಕಾದದ್ದು 253ನೇ ಶ್ಲೋಕ. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇಹೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇದ್ ಅಸಂಗಃ ಅಂತ ಇದು ಇನ್ನೊಂದು ಶ್ಲೋಕ, 253ನೇ ಶ್ಲೋಕ. ಇದು ಕೂಡ ಭಾಗವತ ಸಾರೋದ್ಧಾರದಲ್ಲಿ 253. ಭಾಗವತ ತಾತ್ಪರ್ಯದಲ್ಲಿ ಅಲ್ಲೇ ಈ ಶ್ಲೋಕ ಬಂದಿದೆ. 11, 2, 39 ಈಗ ನಾವು ನೋಡ್ತಾ ಇರುವಂತ ಶ್ಲೋಕ. ಇದೆಲ್ಲವೂ ಕೂಡ ಆ ಮುನಿಗಳು ಆ ವಿದೇಹರಾಜನಿಗೆ ಏನ್ ಹೇಳ್ತಿದ್ದಾರಲ್ಲ ಅಲ್ಲಿ ಬಂದಿರುವಂಥದ್ದು. ಹಿಂದೆ ನೋಡಿದ್ದು 41ನೇ ಶ್ಲೋಕ, ಈಗ ನೋಡ್ತಿರುವುದು 39ನೇ ಶ್ಲೋಕ ಅಷ್ಟೇ. ಇಲ್ಲಿ ನಮ್ಮ ಗುರುಗಳು ಅಯೋಗ್ಯ ಪುರಾಣಿಕಾಚಾರ್ಯರು ಆ ವಿಷ್ಣು ತೀರ್ಥಾಚಾರ್ಯರು ಏನು ಅನುವಾದ ಮಾಡಿದ್ದಾರಲ್ಲ, ಒಂದು ಏನು ವ್ಯಾಖ್ಯಾನ ಬರೆದಿದ್ದಾರಲ್ಲ, ಆ ಪೂರ್ಣ ವ್ಯಾಖ್ಯಾನವನ್ನ ಅವರು ಹೇಳಲಿಲ್ಲ. ಅದು ಪ್ರಾಯ ಅವ್ರು ವ್ಯಾಖ್ಯಾನ ಮಾಡಿರ್ಬೇಕು, ಅನುವಾದಿಸಿರ್ಬೇಕು ಕನ್ನಡದಲ್ಲಿ. ಆದ್ರೆ ಅದು ಏನೋ ಈ ಅನುವಾದದಲ್ಲಿ ಅದು ಪೂರ್ಣವಾಗಿ ಬಂದಿಲ್ಲ. ಅದು ಇಲ್ಲಿ ನಾವು ಸ್ವಲ್ಪ ಅದನ್ನು ನೋಡಬೇಕು. ನ ಕೇವಲಂ ಭಗವತಃ ಪ್ರಣಾಮೇ ಏವ ವಿಲಜ್ಜೋ ಭವೇದಿತಿ ಕಿಂ ನಾಮ ಭಗವತ್ ಸೇವಾ ಮಾತ್ರ ಇತ್ಯಾಹ. ಈ ಹಿಂದಿನ ಶ್ಲೋಕಗಳಲ್ಲಿ ನಾವು ಸಕಲವನ್ನು ಕೂಡ ಭಗವಂತನ ಪ್ರತೀಕ ಅಂತ ತಿಳಿಯಬೇಕು ಅಂತ ಬಂತಲ್ಲ, ಎಲ್ಲವನ್ನೂ ಭಗವಂತನ ಪ್ರತೀಕ ಅಂತ ತಿಳಿದು ಲಜ್ಜೆ ಇಲ್ಲದೆ ಅಲ್ಲಿ ನಮಸ್ಕಾರ ಮಾಡಬೇಕು ಅಂತ. ಹಾಗಾದ್ರೆ ನಾವು ಲಜ್ಜೆ ತೊರಿಬೇಕಾದದ್ದು ಎಲ್ಲಿ? ಭಗವಂತನನ್ನ ಎಲ್ಲಾ ಪ್ರತೀಕಗಳಲ್ಲೂ ಕಂಡು ಅಲ್ಲಿ ನಮಸ್ಕಾರ ಮಾಡುವುದರಲ್ಲಿ ಮಾತ್ರ ಲಜ್ಜೆ ತೊರಿಬೇಕು ಅಂತಲ್ಲ, ಇನ್ನೂ ಕೆಲವು ಕಡೆ ಲಜ್ಜೆ ತೊರಿಬೇಕಂತೆ. ಎಲ್ಲಿ ಅಂದ್ರೆ ಭಗವತ್ ಸೇವಾ ಮಾತ್ರ. ಭಗವಂತನ ಕುರಿತಾದ ಏನೇ ಸೇವಾ ಮಾಡಿದ್ರು ಅದ್ರ ಬಗ್ಗೆ ಯಾವುದೇ ಥರದ ಲಜ್ಜಾ ಇರಬಾರ್ದು ನಮಗೆ. ಇನ್ನೇನು ಸೇವೆ ಮಾಡ್ತಿದ್ದಾನೆ ಇವನು, ಇದ್ಯಾವ ಕಾಲದ ಆಚರಣೆ, ಇದ್ಯಾವ ಕಾಲದ ಧರ್ಮ, ಇದೇನು ಶ್ರವಣ ಮನನ ಧ್ಯಾನ ಅಂತ ಯಾರು ಅಂದುಬಿಟ್ಟಾರೇನೋ ಅಂತ ಯಾವತ್ತೂ ಕೂಡ ಯಾರು ಆಲೋಚನೆ ಮಾಡಬಾರದು ಅಂತ ಅದರ ತಾತ್ಪರ್ಯ. ಅದನ್ನ ಈ ಕನ್ನಡದ ಅನುವಾದದಲ್ಲಿ ಬಂದಿಲ್ಲ, ಅದನ್ನ ತಿಳ್ಕೊಳ್ಬೇಕು. ಶ್ಲೋಕದ ಮೂಲ ಶ್ಲೋಕ ಶೃಣ್ವನ್ ಸುಭದ್ರಾಣಿ ಅಂತೇನು ಶ್ಲೋಕ ಬಂದಿದೆ ಅದರ ಅನುವಾದ ಇದೆ. ಅದಾದ್ಮೇಲೆ ಹೀಗೆ ಮಾಡ್ತಾ ಇದ್ರೆ ಅಭ್ಯಾಸದ ಬಲದಿಂದ ಭಗವಂತನ ಸ್ಮರಣೆ ಬರ್ತದೆ ಅಂತಿದೆ. ಅದೇನು ಶ್ಲೋಕ ಅಂದ್ರೆ, ಈ ಜಗತ್ತಿನಲ್ಲಿ ಭಕ್ತರು ಭಗವಂತನ ಪರಮ ಮಂಗಳಕರವಾದ ಅವತಾರ ಲೀಲೆಗಳನ್ನ ಮತ್ತು ಅವನ ಬೇರೆ ಬೇರೆ ಮಹಿಮೆಗಳನ್ನ ಲಜ್ಜೆ ಬಿಟ್ಟು ನೃತ್ಯ ಗೀತ ಇವನ್ನೆಲ್ಲ ಮಾಡಬೇಕು, ಗಾನ ಪ್ರವಚನಗಳನ್ನ ಮಾಡಬೇಕು. ಭಕ್ತರ ನಡುವೆ ಹೀಗೆ ಯಾವತ್ತೂ ಕೂಡ ಇರಬೇಕು. ಇದ್ರದ್ದು ಮಹಾಫಲ ಏನು ಅಂದ್ರೆ, ಆ ಭಗವಂತನ ನಿರಂತರವಾದ ಸ್ಮರಣೆ ಮತ್ತು ಆ ಭಗವಂತನ ಸನ್ನಿಧಾನ ಪಾತ್ರ ಈ ವ್ಯಕ್ತಿ ಆಗ್ತಾನೆ. ಮತ್ತೆ ವಿಷಯ ಸಂಘ ರಹಿತನೂ ಕೂಡ ಆಗ್ತಾನೆ. ವಿಚರೇತ್ ಅಸಂಗಃ ಅಂತ. ಏನ್ ಮಾಡ್ಬೇಕು ಹಾಗಾದ್ರೆ, ಸಾಧಕ ಏನ್ ಮಾಡ್ಬೇಕು? ಅದನ್ನು ವಿಷ್ಣು ತೀರ್ಥಾಚಾರ್ಯ ಹೇಳ್ತಾರೆ. ಲೋಕೆ ಮಿತ್ರಸ್ಯ ಉದಾಸೀನಸ್ಯ ವೈರಿಣೋವಾ ಸ್ವತೋ ನೀಚಸ್ಯವಾ ಗೃಹೆ. ಯಾರದೇ ಮನೆ ಇರಲಿ, ಅವನು ಯಾರೊಬ್ಬ ಮಿತ್ರ, ನಿಮಗೆ ಮಿತ್ರ, ನಿಮಗೆ ಉದಾಸೀನ, ಮಿತ್ರನೂ ಅಲ್ಲ ಶತ್ರುವೂ ಅಲ್ಲ,
ವೈರಿ, ಇನ್ನೊಬ್ಬ ವೈರಿ, ಮತ್ತೆ ಇನ್ನೊಬ್ಬ ಸ್ವತಃ ನೀಚ ಅಂಥವನ ಮನೆಯಲ್ಲಿ ಲೋಕೆ ಅಂದ್ರೆ ಈ ಅರ್ಥ. ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ, ಪುರಾಣಿಕಾಚಾರ್ಯರು ಅನುವಾದ ಮಾಡುವಾಗ ಲೋಕದಲ್ಲಿ ಅಂತ ಮಾತ್ರ ಅನುವಾದ ಮಾಡಿದ್ದಾರೆ. ಲೋಕದಲ್ಲಿ ಅಂದ್ರೆ ನಾವೇನ್ ಮಾಡ್ತೀವಿ, ಎಲ್ಲಿ ಯಾವ ಭಾಗವತರು ಒಳ್ಳೆ ಜ್ಞಾನಿಗಳು ಕಾಣಿಸ್ತಾರೆ ಅಲ್ಲಿ ಪ್ರವಚನ ಕೇಳಬೇಕು, ಅಲ್ಲಿ ನಾವು ಹೋಗಿ ನರ್ತನ ಮಾಡಿದ್ರೆ ಸೇವಾ ಮಾಡಿದ್ರೆ ಅಲ್ಲಿ ಮಾಡ್ಬೇಕು ಅಂತ. ಶತ್ರುಗಳ ಮನೆಯಲ್ಲಿ ಮಾಡ್ತಿದ್ರೆ ಅಲ್ಲಿ ಹೋಗ್ರಿ, ಮಿತ್ರರ ಮನೆಯಲ್ಲಿ ಮಾಡ್ತಿದ್ರೆ ಅಲ್ಲಿ ಹೋಗೇ ಹೋಗ್ತೀರಿ, ಸ್ವತಃ ನೀಚನ ಮನೆಯಲ್ಲಿ ಅದು ನಡೆದ್ರೂ ಹೋಗ್ರಿ. ಯಾಕಂದ್ರೆ ಅಲ್ಲಿ ನಡೀತಿರೋದು ಮನೆ ನೀಚನ ಮನೆ ಇರಬಹುದು, ಅಲ್ಲಿ ನಡೀತಿರೋ ಕೆಲಸ ನೀಚ ಕೆಲಸ ಅಲ್ಲ, ಅದು ಉಚ್ಚ ಕೆಲಸ. ಅದರಿಂದ ಅಲ್ಲಿ ಹೋಗ್ರಿ ಅಂತ ಸ್ವಯಂ ವಿಷ್ಣು ತೀರ್ಥಾಚಾರ್ಯ ಹೇಳಿದ್ದಾರೆ. ಅದು ಅನುವಾದದಲ್ಲಿ ತಪ್ಪು ಹೋಗಿದೆ. ಗೀತಾನಿ ವ್ಯಾಖ್ಯಾಸ್ಯಮಾನಾನಿ, ಅಲ್ಲಿ ಏನ್ ಮಾಡ್ಬೇಕು ಆ ಮನೆಗಳಲ್ಲಿ ಅಂದ್ರೆ, ಅಲ್ಲಿ ಯಾರಾದ್ರೂ ಪ್ರವಚನ ಮಾಡ್ತಾ ಇದ್ರೆ ಅದನ್ನ ಕೇಳ್ರಿ, ನೀವೇ ಗಾಯನ ನೃತ್ಯ ಇತ್ಯಾದಿಗಳನ್ನ ಮಾಡ್ರಿ. ಹೀಗೆ ಯಾವತ್ತೂ ಕೂಡ ಭಕ್ತರ ನಡುವೆ ಇರಬೇಕು. ಅವನ ಸ್ವಭಾವತಃ ಏನೋ ನೀಚ ಇರಬಹುದು. ಈಗ ವಿಷಯ ಇದು, ಭಕ್ತರು ಭಗವಂತನ ಭಕ್ತರು ಸರಿ, 100% ನೀಚರು ಅಲ್ಲದೆ ಇದ್ದವ್ರು ಯಾರಿದ್ದಾರೆ? ಭಗವಂತನ ಭಕ್ತರಾಗಿರ್ಬೇಕು, ಅವ್ರು ತುಂಬಾ ಶುದ್ಧರೇ ಆಗಿರ್ಬೇಕು. ಅಂಥವ್ರ ಮನೆಗೆ ಮಾತ್ರ ನಾವು ಹೋಗ್ತೀವಿ, ಅವ್ರು ಮಾತ್ರ ನಮ್ಮ ಮನೆಗೆ ಕರಿತೀವಿ ಅಂತ ಇಟ್ಕೊಂಡ್ರೆ ಹಾಗಾದ್ರೆ ಅಂಥವ್ರು ನಮ್ಗೆ ಯಾರು ಸಿಗಬೇಕು? ಅದಲ್ಲದೆ ಇನ್ನೊಂದು ಅಪಾಯ ಇದೆ, ನಮ್ಮ ಆಲೋಚನೆ ನಮ್ಮ ಬುಡಕ್ಕೆ ಬರ್ತದೆ. ನಾವು ಭಗವಂತರ ಭಕ್ತರು, ಯಾಕಂದ್ರೆ ನಮ್ಮನ್ನು ನಾವೇ ತಿಳ್ಕೊಂಡಿದ್ದೀವಿ, ಸರ್ಟಿಫೈಡ್ ಕೊಟ್ಕೊಂಡಿದ್ದೀವಿ ನಾವು. ಸೆಲ್ಫ್ ಸ್ಟೈಲ್ಡ್ ಭಗವದ್ ಭಕ್ತರು ನಾವು, ಸ್ವಯಂ ಘೋಷಿತ ಭಗವದ್ ಭಕ್ತರು. ನಮ್ಮನ್ನು ಭಗವದ್ ಭಕ್ತರು ಅಂತ ಯಾರು ಒಂದಿಷ್ಟು ಜನ ಹೊಗಳ್ತಾರೆ. ಅದು ಮೊದಲೇ ನಮ್ಮನ್ನು ನಾವು ಭಗವದ್ ಭಕ್ತರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ, ಇನ್ನಷ್ಟು ಹೊಗಳಿಸ್ಕೊಂಡು ಮತ್ತಷ್ಟು ಮದ ನೆತ್ತಿಗೇರಿರ್ತದೆ. ಸರಿ, ನಾವೆಷ್ಟು ಭಗವದ್ ಭಕ್ತರಾಗಿದ್ದೀವಿ? 100% ಸರಿ ಇದ್ದೀವ? ಆದ್ರಿಂದ ಪ್ರಶ್ನೆ ಅದಲ್ಲ. ಅವನು ಸ್ವತಃ ನೀಚ ಕುಲದಲ್ಲಿ ಹುಟ್ಟಿರ್ಬಹುದು, ಅಥವಾ ಅವನಲ್ಲಿ ಏನಾದ್ರು ದುರ್ಗುಣ ಇರಬಹುದು. ದುರ್ಗುಣ ಇಲ್ಲದೆ ಇದ್ದವ್ರು ಯಾರಿದ್ದಾರೆ? ಹೋಗ್ಲಿ, ಅದರಿಂದ ಅಲ್ಲಿ ನಡೀಲಿ, ಭಗವಂತನ ಸಂಕೀರ್ತನ ಅಲ್ಲಿ ನಡೆದರೆ ಅದನ್ನ ನೀವು ನೋಡಿ ಕೇಳಿ ಆನಂದ ಪಡಿ, ಅಲ್ಲಿ ಹೋಗಿ ಕೇಳಿ ಆನಂದ ಪಡಿ. ಇಲ್ಲೆಲ್ಲ ನಮ್ದು ಧೋರಣೆಗೆ ಒಂದು ಉಪದೇಶ ಕೊಡ್ತಿದ್ದಾರೆ ವಿಷ್ಣು ತೀರ್ಥಾಚಾರ್ಯ. ನಾವೇನ್ ಮಾಡ್ತೀವಿ ಅಂದ್ರೆ, ನಾವಲ್ಲಿ ಹೋಗೋದಿಲ್ಲ ಅಷ್ಟೇ ಅಲ್ಲ, ಅವನೇನ್ ಮಾಡ್ತಾನೆ, ಅವನದೇನು ಯೋಗ್ಯತೆ ಅಂತ ಯಾರ್ಯಾರನ್ನೂ ಆಡ್ಕೋತೀವಿ ಬೇರೆ. ಸರಿ, ಅವ್ರ ದೋಷ ಅವರಲ್ಲಿ ಇದೆ, ಇಲ್ಲ ಅಂತಲ್ಲ, ದೋಷ ನಮ್ಮಲ್ಲೂ ಇದೆ. ಇವನೇನ್ ಮಾಡ್ತಾನೆ ಅಂತ ಯಾರೋ ನಮ್ಮ ಪ್ರವಚನ ಕೇಳಲಿಕ್ಕೆ ಬರ್ದೇ ಹೋದ್ರೆ, ನಾವು ಹಾಡಿದಾಗ ಯಾರೋ ಹಾಡ್ಲಿಕ್ಕೆ ಕೇಳಲಿಕ್ಕೆ ಬರ್ದೇ ಹೋದ್ರೆ ಆಗೇನ್ ಗತಿ? ನಾನೂ ನೀಚನೇ ಆಗಿದ್ರು ಕೂಡ ಭಗವಂತ ನನ್ನ ಕಡೆಯಿಂದನೂ ಪ್ರವಚನ ಮಾಡಿಸಿದಾನೆ, ಜನರ ಕಡೆಯಿಂದ ಅದನ್ನ ಕೇಳಿಸಿದಾನೆ. ಯಾರೇ ನಾನೇ ಹಾಡಿದ್ರು ಕುಣಿದ್ರು ಭಗವಂತ ಅದನ್ನ ಕೇಳ್ತಾನೆ ಅಂತ ಅನ್ನೋದಕ್ಕೆ ಏನು ಸಾಕ್ಷಿ ಅಂದ್ರೆ, ನಡೆದಿರೋದೇ ಸಾಕ್ಷಿ. ಹರಿಕಥಾಮೃತ ಸಾರ ಅದನ್ನೇ ಹೇಳಿರೋದು. ನೀವು ಈಗ ಪ್ರವಚನ ಹೇಳ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ ಅಂತಂದ್ರೆ, ಇದು ಭಗವಂತ ಒಂದು ವೇಳೆ ಇದನ್ನ ಹೇಳಿಸದೆ ಹೋದ್ರೆ, ಕೇಳದೆ ಹೋಗಿದ್ರೆ ಇದು ನಡೀತಾನೆ ಇರಲಿಲ್ಲ. ಎಲ್ಲಿ ನಡೆದಿಲ್ವೋ ಅಲ್ಲಿ ಭಗವಂತ ಮಾಡಿಸಿಲ್ಲ ಅಂತಾನೆ ಅರ್ಥ ಅಲ್ಲ. ಮತ್ತೆ ಈಗ ನಡೆದಿದೆ ಅಂದ್ರೆ ಭಗವಂತ ಅದನ್ನ ಕೇಳ್ತಾ ಇದ್ದಾನೆ. ಅವನು ಕೇಳ್ತಾ ಇದ್ದಾನೆ, ಇನ್ನೊಬ್ಬರ ಮೂಲಕ ಕೇಳಿಸ್ತಾ, ಒಬ್ಬನ ಮುಖದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ಇನ್ನೊಬ್ಬರ ಮುಖದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾನೆ. ಅವನೇ ಕೇಳ್ತಿದ್ದಾನೆ, ಅವನೇ ಹೇಳ್ತಿದ್ದಾನೆ. ಹಾಗಿದ್ದಾಗ ಅವ್ರು ಯಾರು ನೀಚರು ಅನ್ನೋದ್ರ ಬಗ್ಗೆ ನೀವ್ಯಾಕೆ ತಲೆ ಕೇಳಿಸ್ಕೋತೀರಿ? ಇನ್ನೊಂದು ಕಾಲದಲ್ಲಿ ಅವ್ರೇನೋ ದೊಡ್ಡ ಯೋಗ್ಯತೆ ಉಳ್ಳವರಾಗಿ ಆ ನೀಚತ್ವವನ್ನೆಲ್ಲ ಕಳ್ಕೊಂಡು ದೊಡ್ಡ ಯೋಗ್ಯತೆಯವರಾಗಿ ಬಿಡ್ಬೋದು, ಅಥವಾ ಯೋಗ್ಯತೆ ದೃಷ್ಟಿಯಿಂದ ನಿಮ್ಗಿಂತ ಕಡಿಮೆಯವರೇ ಇರ್ಬೋದು. ಇಲ್ಲಿ ಏನೇಗಾಗೋದಿದೆ? ಅದರಿಂದ ತೊಂದರೆ ಏನಾಗೋದಿದೆ? ಏನೂ ತೊಂದರೆ ಆಗೋದಿಲ್ಲ. ನಡೆಯೋದು ನಡೆದಿರ್ತದೆ. ಅದರಲ್ಲಿ ಯಾರಾದರೂ ಒಂದ್ ವೇಳೆ ಮುಕ್ತಿ ಯೋಗ್ಯರು ಅಲ್ಲದೇ ಇದ್ದವರು, ರಾಜಸರು ತಾಮಸರು ಇದ್ರೆ ಆ ಕಾಲಕ್ಕೆ ಒಂದಿಷ್ಟು ಮಾಡಿದ್ರು, ಅದ್ರಿಂದ ಇನ್ನೊಬ್ರಿಗಾದ್ರೂ ಉಪಯೋಗ ಆಯ್ತಲ್ಲ. ಅವ್ರಿಗೆ ಮಾಡಿದ್ರಿಂದ ಏನು ಉಪಯೋಗ ಆಗಿಲ್ದೇ ಇರ್ಬೋದು, ಇನ್ನೊಬ್ರಿಗಾದ್ರೂ ಅದನ್ನ ಕೇಳಿದ್ರಿಂದ ಉಪಯೋಗ ಆಯ್ತಲ್ಲ. ಸಾತ್ವಿಕರೇ ಮಾಡಿದ್ರೆ ಅದನ್ನ ಕೇಳಿದ್ರೆ ಮಹಾಲಾಭ. ರಾಜಸರೇ ಅದನ್ನ ಮಾಡಿದರೆ ಅಲ್ಲಿ ಹೋಗಿ ನಾವು ಅದನ್ನ ಕೇಳಿದಾಗ ಏನಾಗ್ತದಂದ್ರೆ, ನೋಡಿ ಇಲ್ಲಿದ್ದ ಇಷ್ಟೆಲ್ಲ ಭಾಗವತರಿದ್ದಾರೆ, ಕೆಲವರು ಇದರಲ್ಲಿ ಸಾತ್ವಿಕರು ಇರ್ಬೋದು, ಕೆಲವರು ರಾಜಸರು ಇರಬಹುದು, ಕೆಲವರು ತಾಮಸರು ಇರಬಹುದು. ಅಂತೂ ಇವರೆಲ್ಲ ಭಗವದ್ ಭಕ್ತರೇ. ಭಗವಂತನ ಅಸ್ತಿತ್ವ ಮೊದಲಲ್ಲಿ ಕಾಣ್ಬೇಕು, ಅಂದ್ರೆ ನಮಗೆ ನೆನಪಿಗೆ ಬರ್ಬೇಕು. ಕಾಣ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ, ಕಂಡಂತೂ ನೆನಪಿಗಂತೂ ಬರ್ಬೇಕು. ಮುಂದೆ ಇವರಲ್ಲೆಲ್ಲ ನಿಂತು ಭಗವಂತ ಇಷ್ಟೆಲ್ಲ ಹಾಡುಗಳನ್ನ ಹಾಡಿಸ್ತಾ ಇದ್ದಾನಲ್ಲ, ಇಷ್ಟು ದಿವಸ ಈ ನೀಚ ಏನೂ ಮಾಡಿರ್ಲಿಲ್ಲ, ಇವತ್ತು ಮಾಡ್ತಿದ್ದಾನಲ್ಲ, ಮತ್ತೆ ಇದು ಲೀಲೆ ಯಾರ್ದು? ಹಾಗಾದ್ರೆ ಅವಂದೇ ಲೀಲೆ. ಭಗವಂತ ಇಷ್ಟೆಲ್ಲ ಮಾಡಿಸ್ತಾ ಇದ್ದಾನಲ್ಲ ಅಂತ ಶತ್ರುವಿನ ಮನೆಯಲ್ಲಿ, ಮಿತ್ರನ ಮನೆಯಲ್ಲಿ ಅದನ್ನ ಮಾಡ್ರಿ. ಹಾಗಾದ್ರೆ ಈ ಭಗವದ್ಗೀತೆ ಮಾತಿದೆಯಲ್ಲ,
ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ ಅಂತ. ಅದಕ್ಕೆ ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡಿದಾಗಾಯ್ತು ಈಗ ವಿಷ್ಣು ತೀರ್ಥಾಚಾರ್ಯ. ಶತ್ರು ಮಿತ್ರ ಉದಾಸೀನ ಸುಹೃತ್ ಇವರೆಲ್ಲರಲ್ಲಿ ದೂರದಲ್ಲಿ ನಿಂತ್ಕೊಂಡು ಸಮ ಸಮ ಅಂತ ಅಷ್ಟೇ ತಿಳ್ಕೊಳ್ಳೋದಲ್ಲ, ಅವರಲ್ಲಿ ಸಮಶಬ್ದ ವಾಚ್ಯನಾಗಿ ಭಗವಂತ ಇದ್ದಾನೆ, ಎಲ್ಲರಲ್ಲೂ ಭಗವಂತ ಗುಣಪೂರ್ಣನಾಗಿ ಇದ್ದೇ ಇದ್ದಾನೆ ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅವ್ರ ಮನೆಗೂ ಹೋಗ್ರಿ, ಅಲ್ಲೇನಾದ್ರೂ ಅದು ನಡೀತಿದ್ರೆ ಅದನ್ನ ಆಸ್ವಾದಿಸ್ರಿ. ಇದು ಸಮದರ್ಶನದ ಪರಾಕಾಷ್ಠೆ. ಇದು ನಾವು ಇಲ್ಲಿ ಕೂತ್ಕೊಂಡು ಸಮದರ್ಶನ ನಮ್ಮಷ್ಟಕ್ಕೆ ನಾವು ಸಮದರ್ಶನ ಮಾಡ್ಕೊಳ್ಳೋದು. ಅಲ್ಲೆಲ್ಲೋ 20 ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ ಇದೆ, ಅವ್ರ ಮನೆಯಲ್ಲಿ ಇವತ್ತು ಪ್ರವಚನ ಇದೆ, ಇನ್ಯಾರೊಬ್ಬರ ಮನೆಯಲ್ಲಿ ಭಜನೆ ಇದೆ ಅಂತ ನಾವಿಲ್ಲಿ ಕೂತ್ಕೊಂಡು ಸಮದರ್ಶನ ಮಾಡೋದಕ್ಕಿಂತ ಅಲ್ಲಿ ಹೋಗಿ ಮಾಡಿದ್ರೆ, ನಾವು ಹೋಗಿ ಅದನ್ನ ಕೇಳಿದ್ರೆ ಆಸ್ವಾದಿಸಿದ್ರೆ ಅದು ಆ ಸಮದರ್ಶನದ ಪರಾಕಾಷ್ಠೆ. ಅದಕ್ಕಾಗಿ ಪ್ರಾಯ ಮಿತ್ರಸ್ಯ ಉದಾಸೀನಸ್ಯ ವೈರಿಣಃ ಅಂತಿಷ್ಟೆಲ್ಲ ಶಬ್ದ ಬರೆಯುವಾಗ ನಿಶ್ಚಿತವಾಗಿಯೂ ವಿಷ್ಣು ತೀರ್ಥರಿಗೆ ಸುಹೃನ್ ಮಿತ್ರಾದ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಅನ್ನೋ ಶ್ಲೋಕ ನೆನಪಾಗಿದ್ದಿರಲೇಬೇಕು. ಅಲ್ಲಿ ಹೋದಾಗ ಇಷ್ಟೆಲ್ಲ ನಿಮಗೆ ಲಾಭ ಇದೆ, ಹೋಗಿಬಿಡಿ ಅದನ್ನ. ಮತ್ತೆ ಅದರಿಂದ ಏನ್ ಲಾಭ ಇದೆ ಅಂತ ಭಕ್ತರ ನಡುವೆ ಓಡಾಡಿದ್ರಿಂದ ಅಂದ್ರೆ ನಿಮಗೆ ಅದರಿಂದ ಲಾಭ ಇದೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ವಿಷ್ಣು ತೀರ್ಥಾಚಾರ್ಯರು ಈ ತರ ಹೇಳ್ತಾರೆ, ರಥಾಂಗಪಾಣಿ ಕರ್ಮಾಣಿ ಸೇವಾರೂಪಾಣಿ ಗೃಹ ಸಂಮಾರ್ಜನ ನೃತ್ತಾದಿ ರೂಪಾಣಿ. ಮನೆ ಸಾರಿಸ್ರಿ, ಎಲ್ಲೋ ಹೋದ್ರಿ, ನಮ್ಮ ಮನೆಯಲ್ಲಿ ನಾವು ದಿವಸ ದೇವ್ರ ಮನೆ ಸ್ವಚ್ಛ ಮಾಡೇ ಮಾಡ್ತೇವೆ. ನಮ್ಮ ಮನೆ ಉಳಿದ ಕೋಣೆಗಳನ್ನು ಕಸ ಗುಡಿಸುವಾಗ ಇದೆಲ್ಲ ದೇವ್ರ ಮನೆ ಅಂತ ಅನ್ಸಂದ ಅಲ್ಲೂ ಇರಬೇಕು. ನಮ್ಮ ದೇವ್ರ ಮನೆಯನ್ನ ಸ್ವಚ್ಛ ಮಾಡುವಾಗ ಮಾತ್ರ ಇದು ದೇವ್ರ ಮನೆ ಅಂತ ಇರುವುದಲ್ಲ, ನಮ್ಮ ಮನೆಯಲ್ಲೇ ಉಳಿದ ಕೋಣೆಗಳನ್ನು ಸ್ವಚ್ಛ ಮಾಡುವಾಗ ಅದೆಲ್ಲ ದೇವರ ಕೋಣೆ ಅಂತ ಎಚ್ಚರ ಇರಬೇಕು. ಅಷ್ಟೇ ಅಲ್ಲ, ಬೇರೆಯವ್ರ ಮನೆಗೆ ಹೋಗಿ ಅಲ್ಲಿ ಗೃಹ ಸಂಮಾರ್ಜನೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇದು ವಿನಯದ ಪರಾಕಾಷ್ಠೆ. ಅಷ್ಟೆಲ್ಲ ಪ್ರವಚನ ಹೇಳಿದ್ರು ಕೂಡ ನನಗೆ ಸಾಧ್ಯ ಆಗೋದಿಲ್ಲ. ಆದ್ರೆ ಕೆಲವು ಕ್ಷೇತ್ರಗಳಿಗೆ ನಾನು ಹೋದಾಗ ಅಲ್ಲಿ ಕ್ಷೇತ್ರದ ಅರ್ಚಕರು ಅವ್ರಲ್ಲಿ ತುಂಬಾ ಪರಿಚಿತರಾಗಿದ್ದಾಗ ಅಲ್ಲಿ ಒಂದು ಸ್ವಲ್ಪ ಕಸ ಗುಡಿಸ್ಲಿಕ್ಕೆ ನನಗೂ ಒಂದಷ್ಟು ಅವಕಾಶ ಕೊಡಿ ಅಂತೇಳಿ ನಾನು ಕಸ ಗುಡಿಸಿದ್ದಿದೆ. ಬೇರೆ ಕಡೆ ಹೋದ್ರೆ ಅವ್ರು ನಮ್ಗೆ ಕೊಡೋದು ಇಲ್ಲ. ಅಯ್ಯೇ ನೀವ್ಯಾಕೆ ಇವು ಗುಡಿಸ್ತೀರಿ ಅಂತ ಅವ್ರಂತ ಅವ್ರಿಗೆ ಕನ್ವಿನ್ಸ್ ಮಾಡಿಸೋದು ಕಷ್ಟ. ಆದ್ರೆ ನಮ್ಮ ಮನೋಭಾವ ಬಲ್ಲವರು ಸ್ವಲ್ಪ ಈ ಢೋಂಗಿ ಮನುಷ್ಯ ಅಂತ ಅವ್ರಿಗೆ ಡೌಟ್ ಬರಬಾರ್ದು. ಮತ್ತೆ ಇದೆಲ್ಲ ಇದೆ, ನಮ್ಗೆ ಅವ್ರು ಅವಕಾಶ ಕೊಡಬೇಕು, ನಮ್ಮ ಬಗ್ಗೆ ಅವ್ರಿಗೆ ಅನುಮಾನ ಬರಬಾರ್ದು. ಇಷ್ಟೆಲ್ಲ ಅನುಕೂಲ ಎಲ್ಲಿದೆ ಅಂತ ಕಡೆ ಅದನ್ನ ಮಾಡ್ತೇನೆ. ಅದಕ್ಕಾಗಿ ಅದನ್ನ ಗೃಹ ಸಂಮಾರ್ಜನ ನೃತ್ತಾದಿ ರೂಪಾಣಿ ಇದನ್ನ ಮಾಡ್ರಿ. ನೀಚಶ್ಚವಾ ಗೃಹೆ, ಹೋಗಿ ಅದನ್ನ ಮಾಡಿ. ಅದಕ್ಕಾಗಿ ಎಷ್ಟೋ ಜನ ಇಲ್ಲೋ ಒಂದ್ ಕಡೆ ಭೋಜನ ನಡೆದ್ರೆ ಆ ಭೋಜನ ಆದ್ಮೇಲೆ ಗಂಡಸರು ಕೂಡ, ಹೆಂಗಸರಲ್ಲ, ಅಲ್ಲಿ ಹೋಗಿ ಅಲ್ಲಿದೆಲ್ಲ ತೊಳೆದು ಸ್ವಚ್ಛ ಮಾಡ್ತಾರೆ. ನಾನು ಇದನ್ನ ಪ್ರತ್ಯಕ್ಷ ನೋಡಿದ್ದೇನೆ. ಯಾರೋ ತೀರಾ ಸಾಮಾನ್ಯರು ಒಂಥರ ಒಳ್ಳೆ ಆಚಾರ ವಿಚಾರ ಇದ್ದವರು ಕೂಡ ನಾನು ಇದನ್ನ ನೋಡಿದ್ದೇನೆ ಸ್ಪಷ್ಟವಾಗಿ. ನಾವು ಒಂದು ಬಾರಿ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಯಾವ್ದೊಂದು ಕಾರ್ಯಕ್ರಮ ನಿಮಿತ್ತ ಹೋಗಿದ್ದಾಗ ಅಲ್ಲಿ ನಾವು ಊಟ ಆಗೋದನ್ನ ಕಾಯ್ತಾ ಕೂತಿದ್ರು ಒಬ್ರು. ಅವ್ರು ನಮ್ಮ ಜೊತೆಗೆ ಊಟ ಮಾಡಿದ್ರು, ನಮ್ಮ ಪಂಕ್ತಿಯಲ್ಲೇ ಅವ್ರು ಕಾಯ್ತಾ ಕೂತಿದ್ದು. ಆ ಊಟ ಎಲ್ಲ ಮುಗಿದ್ಮೇಲೆ ನಾವು ಹರಟೆ ಹೊಡಿತಾ ಕೂತಿದ್ವಿ. ಅದನ್ನೆಲ್ಲ ಮುಗಿಯೋ ತನಕ ಅವ್ರು ಕಾಯ್ದು ಅದನ್ನ ಸ್ವಚ್ಛ ಮಾಡಿ ಹೋದ್ರು. ಅವ್ರು ಕಾದಿದ್ದು ಯಾಕೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಇದು ಸಂಮಾರ್ಜನಾದಿ ರೂಪಾಣಿ ಮಾಡ್ಬೇಕು. ವಿಲಜ್ಜ ಸನ್ನೇವ ಕುರ್ವೇತ್ ವಿಶೇಷೇಣೇವ ಆಚರೇತ್ ತೇನ ವಿಶೇಷತಃ ಅಸಂಗೋ ಭವೇತ್. ಏನದು ಅಸಂಗ ಅಂದ್ರೆ ಅಕಾರವಾಚ್ಯೆ ಹರ ಅವಯವ ಚಿಂತನಾಕ್ಕೆ ಸಂಬಂಧವಾನ್. ಅಸಂಗ ಅಂದ್ರೆ ಜಗತ್ತಿನ ಸಂಘ ತೊರೆಯುವುದು ಒಂದು, ಮೂರ್ಖರ ಸಂಘ ಅದು ಬಿಟ್ಬಿಡೋದು ಒಂದು. ಇನ್ನೊಂದು ಅಕಾರವಾಚ್ಯನಾದ ಅರ್ಥಾತ್ ಗುಣಪೂರ್ಣನಾದ ಭಗವಂತನ ಸಂಘ ಮಾಡುವುದು, ಇದು ಸಂಘ. ಇದನ್ನ ಹೇಳಿದ್ದಾರೆ ಪುರಾಣಿಕಾಚಾರ್ಯ ಹೇಳಿದ್ದಾರೆ. ಅಲ್ಲಿರೋದು ಎಲ್ಲವನ್ನೂ ಅವ್ರು ಹೇಳಿದ್ರೆ ಕನ್ನಡದಲ್ಲಿ ಅನುವಾದಿಸಿದ್ರೆ ಚೆನ್ನಾಗಿರ್ತಿತ್ತು. ಪ್ರಾಯ ಅವರು ಅನುವಾದ ಮಾಡಿ ಕೊಟ್ಟಿರ್ಬೇಕು, ಹಾಗೆ ತಪ್ಪಿಸೋರು ಅಲ್ಲ ಅವರು. ಅದೇ ಮುದ್ರಣದಲ್ಲಿ ಏನೋ ದೋಷ ಆಗಿದೆ, ಎಡಿಟಿಂಗ್ ಮಾಡಿ ಕೊಡೋರು ಸ್ವಲ್ಪ ಏನೋ ಪ್ರಮಾದ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಸರ್ವತ್ರ ಭಗವತ್ ಚಿಂತನಂ ಕಾರ್ಯಂ ಅಭ್ಯಾಸ ಪಾಠವೇ ಸತಿ ತತ್ತತ್ ಪ್ರತೀಕ ದರ್ಶನ ಕ್ಷಣ ಏವ ತತ್ತದ್ಗತ ರೂಪ ವಿಶೇಷಣ ಸ್ಮರಣಂ ಸುಖ ವಿಶೇಷಶ್ಚ ಭವತಿ. ಚೆನ್ನಾಗಿ ಅಭ್ಯಾಸ ಆಗಿಬಿಟ್ರೆ ತತ್ತತ್ ಪ್ರತೀಕ ದರ್ಶನ ಏವ, ಆ ಭಗವಂತನ ಎಲ್ಲಾ ವಿಗ್ರಹಗಳನ್ನು, ಚೇತನ ಪ್ರತಿಮೆಗಳು, ಅಚೇತನ, ಸ್ಥಾವರ, ಜಂಗಮ, ತುಳಸಿ ವೃಕ್ಷ, ಪಾರ್ಥೇನಿಯಂ ವೃಕ್ಷ, ಏನೇ ನೋಡಿದ್ರು ಕೂಡ ಅಲ್ಲಿ ಒಳಗೆ ತತ್ತದ್ಗತ ರೂಪ ವಿಶೇಷ ಸ್ಮರಣಂ, ಎಲ್ಲೋ ಹರಿಕಥಾಮೃತಸಾರ ಮೊದಲಾದ ಕಡೆ ಓದಿರ್ತೀರಿ, ಅದರಿಂದ ಸ್ಮರಣೆ ಬರ್ತದೆ, ಆನಂದವೂ ಆಗ್ತದೆ. ಈ ಆನಂದಕ್ಕಿಂತ ಮಿಗಿಲಾದದ್ದೇನು? ನಾಳೆ ಅಲ್ಲೇ ಆನಂದ ಆಗ್ತದೆ, ಅದು ವಿಷಯ ಬೇರೆ. ಈಗಿಲ್ಲೊಂದಿಷ್ಟು ಆನಂದ ಆಗ್ತದಲ್ಲ. ಏವಂ ಸರ್ವತ್ರ ಹರಿಮೇವ ಭಾವಯತಃ ಮಾಯಾಪರ ಪರ್ಯಾಯಕೃತ ಪ್ರಕೃತಿ ಬಂಧ ಸ್ವಯಮೇವ ನಿವರ್ತತೆ. ಎಲ್ಲಾ ಕಡೆ ಹೀಗೆ ಭಗವಂತನನ್ನೇ ಕಾಣ್ತಾ ಇದ್ರೆ, ಭಾವಯತಃ ಅವನನ್ನು ಪೂಜಿಸ್ತಾ ಇದ್ರೆ, ಮಾಯಾ ಅಂದ್ರೇ ಪ್ರಕೃತಿ,
ಅದರ ಬಂಧ ತಾನಾಗೆ ಹೋಗ್ತದೆ ಅಂತ ಅದರ ತಾತ್ಪರ್ಯ. ಅಲ್ಲಿ 7ನೇ ಸ್ಕಂದದ ಮಾತೊಂದನ್ನ ವಿಷ್ಣು ತೀರ್ಥರು ಉದ್ಧರಿಸಿದ್ದಾರೆ. ಅದೊಂದನ್ನು ಶ್ಲೋಕ ನೋಡಿ ಇವತ್ತಿನ ಈ ಭಾಗ ಸಮಾಪ್ತ ಮಾಡೋಣ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮೃತಃ ಏಕಾಂತ ಭಕ್ತಿರ್ ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ. ಇದು 7ನೇ ಸ್ಕಂದದ 7ನೇ ಅಧ್ಯಾಯದ 56ನೇ ಶ್ಲೋಕ. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಪ್ರಯೋಜನ ಏನು? ಇನ್ನೂವರೆಗೆ ನಮ್ಗೆ ಆಗಿಲ್ಲ, ಇಂಥ ಪ್ರಯೋಜನ ಸಿಕ್ಕಿಲ್ಲ. ಇದು ಇನ್ನು ಮುಂದೆ ಸಿಗಬೇಕಾದದ್ದು ಏನು ಅಂದ್ರೆ ಭಗವಂತನೇ ಸರ್ವಾಂತರ್ಯಾಮಿ ಅಂತ ತಿಳಿಯುವುದು, ಮತ್ತೆ ಅವನೇ ಸರ್ವೋತ್ತಮ ಅಂತ ಭಾವಿಸಿ ಆನಂದ ಪಡೋದು. ಏಕಾಂತ ಭಕ್ತಿ ಗೋವಿಂದೇ. ಏಕಾಂತ ಭಕ್ತಿ ಅಂದ್ರೆ ಅವ್ರು ಯಾರು ಮುಖ್ಯ ಪ್ರಾಣ ಮೊದಲಾದವರು ಮಹಾಭಕ್ತಿ ಮಾಡ್ತಾರಲ್ಲ, ಆ ಭಕ್ತಿ ಅಂತಲ್ಲ. ಎಲ್ಲಾ ಕಡೆನೂ ಅವನೇ ಇದ್ದಾನೆ, ಅವನೇ ಸರ್ವೋತ್ತಮ ಅಂತ ತಿಳಿಯೋದು. ಮತ್ತು ಸರ್ವತ್ರ ತಿಳಿದು ಅವನಲ್ಲಿ ಭಕ್ತಿ ಮಾಡೋದು. ಎಲ್ಲ ಕಡೆ ಭಗವಂತನನ್ನು ಕಾಣುವುದು, ಜಡಗಳಲ್ಲಿ, ಚೇತನಗಳಲ್ಲಿ, ಚೇತನದ ಎಲ್ಲಾ ಪ್ರಭೇದಗಳಲ್ಲಿ, ಶತ್ರುಗಳಲ್ಲಿ, ಮಿತ್ರರಲ್ಲಿ, ಉದಾಸೀನರಲ್ಲಿ, ನೀಚರಲ್ಲಿ ಎಲ್ಲಾ ಕಡೆ ಭಗವಂತನನ್ನು ಕಾಣುವುದು ಅಂದ್ರೆ ನೆನಪಿಸಿಕೊಳ್ಳುವುದು, ಮತ್ತೆ ಅದರಿಂದ ಆನಂದ ಪಡೋದು ಅಂತ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಆನಂದ ಪಡುವುದು ಅಂತ ಪುರಾಣಿಕಾಚಾರ್ಯ ಬರೆದಿದ್ದಾರೆ. ಮೂಲದಲ್ಲಿ ಇರುವುದೇನೆಂದ್ರೆ ಸರ್ವತ್ರ ತದೀಕ್ಷಣಂ, ಅವನನ್ನು ನೋಡುವುದು ಅಂದ್ರೆ ನೆನಪಿಸಿಕೊಳ್ಳುವುದು, ಮತ್ತೆ ಭಕ್ತಿ ಮಾಡುವುದು. ಎಲ್ಲ ಕಡೆಯೂ ಭಗವಂತನ ಭಕ್ತಿ ಮಾಡುವುದೇ, ಕೇವಲ ವಿಗ್ರಹಗಳಲ್ಲೆಲ್ಲ, ಎಲ್ಲಾ ಕಡೆಯೂ ಕೂಡ ಭಗವಂತನ ಭಕ್ತಿ ಮಾಡಲೇಬೇಕು. ಇದಕ್ಕಿಂತ ದೊಡ್ಡ ಪ್ರಯೋಜನ ಇನ್ನೇನಿದೆ? ಮತ್ತೆ ಈ ಪ್ರಯೋಜನವನ್ನು ತಪ್ಪಿಸುವುದು ಯಾರಿಗೆ ಸಾಧ್ಯ ಇದೆ? ನಾನು ಹಿಂದೆ ಕೃಷ್ಣಾಮೃತ ಮಹಾರಾಣ ಒಂದು ಶ್ಲೋಕ ತುಂಬಾ ಹೇಳಿದ್ದೆ. ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮ ರೋಗ ಭಯಾಕುಲೆ ಅಯಮೇಕೋ ಮಹಾಭಾಗ ಪೂಜ್ಯತೆ ಯದ್ ಅಧೋಕ್ಷಜ ಅಂತ. ಹೌದು, ಸಂಸಾರ ಮಹಾಭಯಂಕರ. ಯಾಕೆಂದ್ರೆ ಜನ್ಮ, ರೋಗ, ನಾನಾ ಥರದ ಭಯ ಯಾರಿಲ್ಲ ಅಂದ್ರೆ. ಆದ್ರೆ ಒಂದು ಮಹಾಭಾಗ್ಯ ಇಲ್ಲಿದೆ. ಅದೇನಂದ್ರೆ ಪೂಜ್ಯತೆ ಯದ್ ಅಧೋಕ್ಷಜ. ಭಗವಂತನ ಪೂಜಾ ನಡೆದಿದೆಯಲ್ಲ ಇಷ್ಟೆಲ್ಲ ಕಷ್ಟಗಳ ನಡುವೆನು, ಕೆಲವು ಕಡೆ ಅದು ನಡೆದಿಲ್ಲಲ್ಲ. ಪೂಜ್ಯತೆ ಅಂದ್ರೆ ಭಗವಂತ ಪೂಜಿಸಲ್ಪಡ್ತಾ ಇದ್ದಾನೆ ಅನ್ನೋದು ನಮ್ಮ ಭಾಗ್ಯ. ಪ್ರಶ್ನೆ, ನೀವು ಭಗವಂತನನ್ನು ಪೂಜೆ ಮಾಡ್ತಿದ್ದೀರಿ ಅನ್ನೋದಷ್ಟೇ ನಿಮ್ ಭಾಗ್ಯ ಅಲ್ಲ. ಇನ್ಯಾರೋ ಭಗವಂತ ಪೂಜೆ ಮಾಡ್ತಿದ್ದಾರಲ್ಲ, ಅದೇ ಯಾರ್ದು ಭಾಗ್ಯ? ಅದು ನಿಮ್ದೇ ಭಾಗ್ಯ. ನಿಮ್ಮದು ಮತ್ತೆಲ್ರದೂ. ನಾವು ಮಾಡ್ತಿರೋದು ಮಾತ್ರ ನಮ್ದಲ್ಲ. ಜಗತ್ತಿನ ಅನೇಕ ಜನ ಶ್ರೇಷ್ಠ ಭಕ್ತರಿದ್ದಾರೆ, ಯಾರ್ಯಾರೋ ಏನೇನೋ ಸಾಧನೆ ಮಾಡ್ತಿದ್ದಾರೆ. ಅದರದ್ದೆಲ್ಲ ಲಾಭ ನಮಗೂ ತಟ್ತಾ ಇದೆಯಲ್ಲ, ಅದು ಭಾಗ್ಯ ಅಲ್ಲೇನು? ಪೂಜ್ಯತೆ, ಪೂಜಿಸಲ್ಪಡ್ತಿದ್ದಾನೆ ಅಂತ ಕರ್ಮಣಿ ಪ್ರಯೋಗ ಹೇಳಿದಾರೆ ಅವರು. ನೀವೇನು ಪೂಜಿಸ್ತೀರಿ ಅದು ನಿಮ್ ಭಾಗ್ಯ ಅಂತ ಹೇಳಲಿಲ್ಲ ಶ್ಲೋಕದಲ್ಲಿ. ಪೂಜೆಯಸಿ ತ್ವಂ ಪೂಜೆಯಸಿ ತತ್ತವ ಭಾಗ್ಯಂ ಅಂತ ಹೇಳಲಿಲ್ಲ. ಅದು ಹಾಗಿದ್ರೆ ನಿಮ್ ಭಾಗ್ಯ ಆಗ್ತಿತ್ತು. ನಿಮ್ ಭಾಗ್ಯ ಏನು? ನೀವು ಪೂಜೆ ಮಾಡೋದು. ಅವ್ರ ಭಾಗ್ಯ ಏನು? ಅವ್ರು ಪೂಜೆ ಮಾಡೋದು. ಹಾಗಲ್ಲ. ಪೂಜ್ಯತೆ ಯದ್ ಅಧೋಕ್ಷಜ. ಯಾರೋ ಕರ್ತೃ. ಪೂಜ್ಯತೆ ಅನ್ನೋದಕ್ಕೆ ಯಾವ ಕರ್ತೃವನ್ನು ಬೇಕಾದ್ರೂ ತಗೋಬಹುದು. ಫಸ್ಟ್ ಪರ್ಸನ್ ತಗೊಂಡಿದ್ರೆ, ಪೂಜಯತಿ ಅಂತ ತಗೊಂಡಿದ್ರೆ ಸಹ ಅವನಿಗೆ ಮಾತ್ರ ಸಂಬಂಧಪಟ್ಟದ್ದು. ತ್ವಂ ನಿನಗೆ, ನನಗೆ ಸಂಬಂಧಪಟ್ಟದ್ದು ಅಲ್ಲ ಅದು. ಪೂಜೆಯಸಿ ಅಂತ ತಗೊಂಡಿದ್ರೆ ನಿನಗೆ ಮಾತ್ರ ಸಂಬಂಧಪಟ್ಟದ್ದಾಗ್ತಿತ್ತು. ಪೂಜೆ ಯಾಮಿ ಅಂತ ತಗೊಂಡಿದ್ರೆ ನನಗೆ ಮಾತ್ರ ಸಂಬಂಧಪಟ್ಟದ್ದಾಗ್ತಿತ್ತು. ಕರ್ಮಣಿ ಪ್ರಯೋಗ ಮಾಡಿ ಪೂಜ್ಯತೆ ಅಂತ ಹೇಳಿದಾಗ ಮಯಾ ಪೂಜ್ಯತೆ, ನನ್ನಿಂದ ಪೂಜಿಸಲ್ಪಡ್ತಾನೆ, ನಿಮ್ಮಿಂದ ಪೂಜಿಸಲ್ಪಡ್ತಾನೆ, ಅವರಿಂದ ಪೂಜಿಸಲ್ಪಡ್ತಾನೆ, ಯಾರ್ಯಾರಿಂದಲೂ ಹೇಗೇಗೋ ಪೂಜಿಸಲ್ಪಡ್ತಾನಲ್ಲ. ಮತ್ತಿದೊಂದು ಭಾಗ್ಯ ಅಲ್ಲೇನ? ಅದೇ ಅಂಥದೇ ಒಂದು ಶ್ಲೋಕ ಇದು ಕೂಡ. ಅತಿ ದೊಡ್ಡ ಪ್ರಯೋಜನ ಅಂದ್ರೆ ಏನು? ತುಂಬಾ ಸುಲಭ ಅಲ್ವಾ ಈ ಪ್ರಯೋಜನ? ಈ ಪ್ರಯೋಜನ ಸಾಧಿಸೋದು, ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ನೆನಪಿಸ್ಕೊಳ್ಳೋದು, ಇದಕ್ಕೇನು ಕಷ್ಟ ಇದೆ? ಇದಕ್ಕೇನು ವಾಕ್ಯಾರ್ಥ ಮಾಡ್ಬೇಕಾಗಿಲ್ಲ, ವಿಶೇಷ ಟಿಪ್ಪಣಿಗಳನ್ನು ನೋಡ್ಬೇಕಾಗಿಲ್ಲ. ಸ್ವಲ್ಪ ಎಚ್ಚರ ಬೇಕಷ್ಟೆ, ಪ್ರಯತ್ನ ಬೇಕಷ್ಟೆ. ಯಾವ ಪುಸ್ತಕದ ಅವಶ್ಯಕತೆಯೂ ಇಲ್ಲ. ಮತ್ತೇನೋ ಮರ್ತೋಯ್ತು, ಹೇಗೆ ನೋಡೋಣ? ಆ ಟೆಕ್ನಿಕ್ ಮರ್ತೋಯ್ತು, ಪುಸ್ತಕ ತೆಗೆದು ನೋಡೋಣ, ಯಾರೋ ಆಚಾರ ಪ್ರವಚನ ಮಾಡಿದ್ರು ರೆಕಾರ್ಡ್ ತೆಗೆದು ನೋಡೋಣ ಅಂತ ನೋಡ್ಬೇಕಾದ ಅಗತ್ಯವೂ ಇಲ್ಲ. ಎಲ್ಲಾ ಪ್ರತೀಕಗಳಲ್ಲಿಯೂ ಜಡ, ಚೇತನ, ಚೇತನದ ಎಲ್ಲಾ ಪ್ರಭೇದಗಳಲ್ಲಿಯೂ ಭಗವಂತ ಇದ್ದಾನೆ ಅನ್ನೋದೊಂದು ಸರಳವಾದ ಸೂತ್ರ. ಸರ್ವತ್ರ ಅವನನ್ನು ನೆನಪಿಸಿಕೊಳ್ಳುವುದು ಮತ್ತು ಭಕ್ತಿ ಮಾಡುವುದು, ಇದೇ ದೊಡ್ಡ ಪುರುಷಾರ್ಥ. ಅದಕ್ಕಿಂತ ದೊಡ್ಡ ಪುರುಷಾರ್ಥ ಇನ್ನೇನಿದೆ? ಇದರಿಂದಲೇ ನಾಳೆ ಮೋಕ್ಷ ಅನ್ನೋ ಪುರುಷಾರ್ಥ ಸಾಧ್ಯ ಆಗುವುದು ಕೂಡ ಇದರಿಂದಲೇ ಅಂತ ಆ 7ನೇ ಸ್ಕಂದದ ಶ್ಲೋಕ ಅದು. ಅದರ ಜೊತೆಗೆ 253ನೇ ಶ್ಲೋಕ ಇದು ಮುಕ್ತಾಯ ಕಾಣ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಭಾಗವತ ತಾತ್ಪರ್ಯದ ಒಂದು ಶ್ಲೋಕ ಇದೆ. ಅದನ್ನೊಂದು ನೋಡಿ ಇವತ್ತಿನ ಈ ಭಾಗವನ್ನ ಸಮಾಪ್ತ ಮಾಡೋಣ. ಅದೇನು ಹೇಳಿದ ಭಾಗವತ ತಾತ್ಪರ್ಯ? ವಿಲಜ್ಜ, ನಾಚಿಕೆ ಇಲ್ಲದೆ ಕುಣಿಬೇಕು ಅಂತ ಬಂದಿದೆಯಲ್ಲ, ಆ ಭಕ್ತರ ಲಕ್ಷಣ ಹೇಗಿರ್ತದೆ ಅಂತ ಅನ್ನೋದನ್ನ ಅಲ್ಲಿ ಒಂದ್ ಕಡೆ ಹೇಳಿದ್ದಾರೆ. ಅದು ವರಾಹ ಪುರಾಣದ ಮಾತು.
ಮೂಲ ಶ್ಲೋಕ ಭಾಗವತದಲ್ಲಿ ಅದೇ 11ನೇ ಸ್ಕಂದದ 2ನೇ ಅಧ್ಯಾಯದ ಅದು 40ನೇ ಶ್ಲೋಕವೇ. ನಾವೀಗ ನೋಡಿದ್ದು 39ನೇ ಶ್ಲೋಕ ಈ ಹಿಂದೆ, ಮತ್ತೆ 41ನೇ ಶ್ಲೋಕ ಇತ್ಯಾದಿಗಳನ್ನ ನಾವು ನೋಡಿದ್ವಿ. ಇದು ಅಲ್ಲಿ ಅದೇ ಭಾಗದಲ್ಲಿ ಬರುವಂಥ ಮತ್ತೊಂದು ಶ್ಲೋಕ ಇದು. ಏವಂ ವ್ರತಶ್ಚ ಪ್ರಿಯನಾಮ ಕೀರ್ತ್ಯ ಜಾತಾನುರಾಗೋ ಧೃತಚಿತ್ತ ಉಚ್ಚೈಃ ಹಸತ್ಯಥೋ ರೋಜಿತಿ ರೌತಿ ಗಾಯತ್ಯುನ್ಮತ್ತವನ್ ನೃತ್ಯತಿ ಲೋಕಬಾಹ್ಯ ಅಂತ 40ನೇ ಶ್ಲೋಕ 2ನೇ ಅಧ್ಯಾಯ 11ನೇ ಸ್ಕಂದದ್ದು. ಈ ಭಗವಂತನ ಭಕ್ತ ಏನಿರ್ತಾನೆ ಅವನಲ್ಲಿ ಭಗವಂತನಲ್ಲಿ ಸಹಜವಾದ ಅನುರಾಗವುಳ್ಳವನಾಗಿರ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ ಹಸತಿ, ಭಗವಂತನ ಹತ್ರ ಅವನು ಹೋಗಿ ನಗತಾನಂತೆ. ಕೆಲವು ಕಡೆ ರೋದಿತಿ, ಅವನು ಹೋಗಿ ಅವನ ಸಮೀಪದಲ್ಲಿ ಅವನು ಅಳ್ತಾನೆ, ಮತ್ತೆ ಆನಂದ ಬಾಷ್ಪ ಸುರಿಸ್ತಾನೆ. ಕೆಲವು ಬಾರಿ ಭಗವಂತನ ನಾಮವನ್ನು ಉಚ್ಚ ಕಂಠದಿಂದ ಹಾಡ್ತಾನೆ. ಧೃತ ಚಿತ್ತ ಉಚ್ಚೈಹಿ ಹಸತೆ. ಇದನ್ನೆಲ್ಲ ಮಾಡ್ಲಿಕ್ಕೆ ಅವನಿಗೇನು ಸಂಕೋಚ ಅಂತ ಅನ್ಸೋದಿಲ್ಲ. ಇದೇ ಲಜ್ಜೆ ಬಿಟ್ಟು ಮಾಡ್ರಿ ಅಂದ್ರೆ. ಇದೀಗ ಇಲ್ಲಿ ಶ್ಲೋಕ ಇಲ್ಲಿ ಬಂದಿಲ್ಲ, ಅಥವಾ ಮುಂದೆ ಎಲ್ಲಾರು ಬರ್ತದೋ? ಈ ಶ್ಲೋಕ ಭಾಗವತ ತಾತ್ಪರ್ಯದಲ್ಲಿ ಇಲ್ಲ ವಸ್ತುತಃ. ಅವನು ಹುಚ್ಚು ಹಿಡಿದವನಂತೆ, ಅಜ್ಞ ಜನರಿಗಿಂತ ವಿಲಕ್ಷಣವಾಗಿರ್ತಾನೆ. ವರಾಹ ಪುರಾಣ ಏನು ಹೇಳ್ತದೆ? ಕೇಚಿದ್ ಉನ್ಮಾದವದ್ಭಕ್ತಾ ಬಾಹ್ಯಲಿಂಗ ಪ್ರದರ್ಶಕಾ ಕೇಚಿದ್ ಅಂತರ್ಭಕ್ತಾ ಸ್ಯು ಕೇಚಿಚ್ಚೈವ ಉಭಯಾತ್ಮಕಾ ಮುಖಪ್ರಸಾದ ದಾರ್ಢ್ಯಾಚ್ಚ ಹರಿರ್ ಭಕ್ತಿರ್ಜ್ಞೇಯ ನಚಾನ್ಯತಃ ಅಂತ ವರಾಹ ಪುರಾಣದ ಮಾತು. ಭಕ್ತರು ನಾನಾ ಥರ ಇರ್ತಾರೆ. ಕೆಲವು ಭಕ್ತರು ಹುಚ್ಚರಂತೆ ಬಾಹ್ಯ ಚಿಹ್ನೆಗಳನ್ನ ತೋರಿಸ್ತಾರೆ, ಅಂತರಂಗದಲ್ಲೂ ಭಕ್ತರಾಗಿರ್ತಾರೆ, ಚಿಹ್ನೆಗಳನ್ನು ತೋರಿಸ್ತಾರೆ. ಕೆಲವರು ಅಂತರ್ಭಕ್ತರು ಇರ್ತಾರೆ, ಹೊರಗೆ ಚಿಹ್ನೆಗಳನ್ನು ತೋರಿಸೋದೇ ಇಲ್ಲ, ಅವ್ರ ಭಕ್ತರಂತ ಗೊತ್ತಾಗೋದೇ ಇಲ್ಲ. ಕೆಲವರು ಎರಡನ್ನೂ ಮಾಡ್ತಾರೆ. ಹೀಗಿಲ್ಲ, ಥರದವ್ರು ಇದ್ದೇ ಇರ್ತಾರೆ. ಆದರೆ ಭಗವಂತನ ಭಕ್ತನ ಪ್ರಧಾನ ಲಕ್ಷಣ ಏನು ಅಂದರೆ ಮುಖದಲ್ಲಿ ಪ್ರಸನ್ನತೆ. ಯಾವತ್ತೂ ಮುಖದಲ್ಲಿ, ಅರ್ಥಾತ್ ಮನಸ್ಸಿನಲ್ಲಿ ಯಾವತ್ತೂ ಪ್ರಸನ್ನತೆ ಹೋಗಬಾರ್ದು. ಮುಖ ಅನ್ನೋದು ಮನಸ್ಸಿನ ಇಂಡೆಕ್ಸ್ ಅದು. ಅದಕ್ಕಾಗಿ ಮನಸ್ಸಿನಲ್ಲಿ ಪ್ರಸನ್ನತೆ ಇದ್ರೆ ಮುಖದಲ್ಲೂ ಪ್ರಸನ್ನತೆ ಇರ್ತದೆ, ಸಂತೋಷ. ಯಾವ ಪ್ರಸಂಗದಲ್ಲೂ ಅವನು ವಿಚಲಿತ ಆಗೋದಿಲ್ಲ. ಮತ್ತೆ ದಾರ್ಢ್ಯ ಅಂದರೆ ಯಾವ ಪ್ರಸಂಗದಲ್ಲಿಯೂ ಭಗವಂತನನ್ನು ಮರೆಯದಿರುವ ದಾರ್ಢ್ಯ. ಇವು ಭಕ್ತನಿಗಿರಬೇಕಾದ ಅಗತ್ಯವಾದ 2 ಲಕ್ಷಣಗಳು. ಕುಣಿಬಹುದು, ಕುಣಿದೇ ಇರಬಹುದು, ಆನಂದ ಬಾಷ್ಪ ಬರಬಹುದು, ಬರದೇ ಇರಬಹುದು. ಅದನ್ನು ಮಾಡಿದ್ರೂ ಭಕ್ತನೇ, ಮಾಡದೇ ಇದ್ರೂ ಭಕ್ತನೇ ಅಂತ ವರಾಹ ಪುರಾಣ ಅದೊಂದರ ಕಡೆ ಅದನ್ನು ಹೇಳಿದೆ. ಅದರ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.